ಅಂತ ಮನದಟ್ಟು ಮಾಡಿ ಆ ದಿನಗಳಲ್ಲಿ ದಾನಿಯೇಲನಾದ ನಾನು 3 ವಾರ ಒಂದು ವ್ರತವನ್ನು ಕೈಗೊಂಡಿದ್ದೆ. ಆ 3 ವಾರ ಮುಗಿಯುವ ತನಕ ನಾನು ಯಾವ ರುಚಿ ಪದಾರ್ಥಗಳನ್ನು ತಿನ್ನಲಿಲ್ಲ. ಮಾಂಸವನ್ನಾಗಲಿ, ದ್ರಾಕ್ಷಾರಸವನ್ನಾಗಲಿ ಬಾಯಲ್ಲಿ ಇಡಲಿಲ್ಲ. ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಮೊದಲನೆಯ ತಿಂಗಳಿನ 24ನೆಯ ದಿನದಲ್ಲಿ ನಾನು ಟೈಗ್ರೀಸ್ ಎಂಬ ಮಹಾನದಿಯ ದಡದ ಮೇಲೆ ನಿಂತಿದ್ದೆ. ಕಣ್ಣೆತ್ತಿ ನೋಡಲು ನಾರು ಬಟ್ಟೆಯನ್ನು ಹೊದ್ದುಕೊಂಡಿದ್ದ, ಊಫಾಜಿನ ಬಂಗಾರದ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡಿದ್ದ ಒಬ್ಬ ವ್ಯಕ್ತಿ ನನಗೆ ಕಾಣಿಸಿದ. ಅವನ ಶರೀರ ಸುವರ್ಣರತ್ನದ ಹಾಗೆ ಕಂಗೊಳಿಸಿತು. ಅವನ ಮುಖ ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಉರಿಯುವ ಪಂಜುಗಳೋಪಾದಿಯಲ್ಲಿ ಫಳಫಳಿಸುತ್ತಿದ್ದವು. ಅವನ ಕೈಕಾಲುಗಳು ಬೆಳಗಿದ ಕಂಚಿನ ಹಾಗೆ ಥಳಥಳಿಸುತ್ತಿದ್ದವು. ಅವನ ಮಾತಿನ ಶಬ್ದ ಜನಸಂದಣಿಯ ಕೋಲಾಹಲದಂತಿತ್ತು. ಆ ದರ್ಶನವನ್ನು ಕಂಡವನು ದಾನಿಯೇಲನಾದ ನಾನೊಬ್ಬನೇ. ನನ್ನೊಂದಿಗೆ ಇದ್ದವರು ಅದನ್ನು ಕಾಣಲಿಲ್ಲ. ಅವರು ಭಯಭ್ರಾಂತರಾಗಿ ಓಡಿಹೋಗಿ ಕೊಂಡರು. ನಾನು ಒಂಟಿಯಾಗಿ ಉಳಿದು ಆ ಅದ್ಭುತವನ್ನು ಕಂಡೆ. ನನ್ನ ಶಕ್ತಿಯೆಲ್ಲ ಕರಗಿ ಹೋಯಿತು. ನನ್ನ ಗಾಂಭೀರ್ಯ ಅಳೆಯಿತು. ನಾನು ನಿತ್ರಾಣನಾದೆ. ಆದರೂ ಅವನು ಮಾತನಾಡುವ ಶಬ್ದ ಕೇಳಿಸಿತು. ಅದು ನನ್ನ ಕಿವಿಗೆ ಬಿದ್ದಾಗ ನಾನು ಮೈಮರೆತು ಅಧೋಮುಖವಾಗಿ ಅಡ್ಡಬಿದ್ದೆ. ಆಗ ಯಾರದೋ ಕೈ ನನ್ನನ್ನು ಮುಟ್ಟಿದ ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ಒಂದು ವಚನ ಕ್ಲೀನ್ ಆಗಿದೆ ಅಂದ್ರೆ ದಾನಿಯೇಲನಿಗೆ ಒಂದು ಪ್ರಕಟವಾಗುತ್ತೆ. ಅದನ್ನ ಅವರು ದರ್ಶನದ ಮುಖಾಂತರ ಮನದ ಮಾಡ್ಕೋತಾರೆ. ಆಗ ದಾನಿಯೇಲ ಒಂದು 23 ವಾರ ಉಪವಾಸ ಕೈಗೊಳ್ತಾರೆ. ಉಪವಾಸ ಕೈಗೊಳ್ಳುವಾಗ ಒಂದ್ 2-3 ಕಾರ್ಯಗಳನ್ನ ಅವರು ತೋರಿಸ್ಕೊಡ್ತಾ ಇದ್ರಲ್ಲಿ ಏನೇನು ಕಾರ್ಯಗಳು ಅಂತ ಹೇಳ್ಬಿಟ್ಟು. ಹಾಗೆ ಅವರ ಮೊದಲನೇ 24ನೇ ದಿನದಲ್ಲಿ ಟೈಗ್ರಿಸ್ ಎಂಬ ಮಹಾನದಿಯ ಮೇಲೆ ನಿಂತಾಗ ಒಂದು ದೇವದೂತರು ಅವನಿಗೆ ಕಾಣಿಸ್ಕೊಡ್ತಾ ಇದ್ದಾರೆ. ಆ ದೇವದೂತ ದರ್ಶನ ಕಾಣಲು ದಾನಿಯೇಲನಿಗೆ ಒಬ್ಬನಿಗೆ ಆಯ್ತು. ಅವ್ರ ಜೊತೆ ಇದ್ದವ್ರಿಗೆ ಅವ್ರು ಯಾರು ಕಾಣಲಿಲ್ಲ. ಅವರು ಭಯಭ್ರಾಂತರಾಗಿ ಓಡಿ ಹೋಗಿದ್ರು ಅಂತ ಹೇಳಿದ್ದಾರೆ. ಮತ್ತೆ ಒಬ್ಬೊಂಟಿಯಾಗಿ ಉಳಿದುಕೊಂಡೆ, ಆ ಅದ್ಭುತ ನಾನು ಕಂಡೆ ಅಂತ ದಾನಿಯೇಲ ಹೇಳ್ತಾ ಇದ್ದಾರೆ. ಆದರೂ ಅವರು ಮಾತ್ರ ಶಬ್ದ ಕೇಳಿಸಿ ನನ್ನ ಕಿವಿಗೆ ಬಿದ್ದಾಗ ನಾನು ಮೈಮರೆತು ಅಧೋಮುಖನಾಗಿ ಹೊರಗಡೆ ಬಿದ್ದೇನೆ. ಕಾರ್ಯಗಳನ್ನ ತೋರಿಸ್ಕೊಡ್ತಾ ಇದ್ರೆ ನಾವ್ ಇದನ್ನ ಒಂದ್ ಸ್ವಲ್ಪ ಕೂಲಂಕುಷವಾಗಿ ನೋಡಿದ ಪವಿತ್ರಾತ್ಮ ಮುಖಾಂತರ ನಮ್ಗೆ ಏನ್ ತೋರಿಸ್ಕೊಡ್ತಾರೆ ಅಂತ 10ನೇ ವಚನದಲ್ಲಿ, ಪರ್ಷ್ಯದ ರಾಜನಾದ ಸೈರಿಸ್ ಆಳ್ವಿಕೆಯಲ್ಲಿ 3ನೇ ವರ್ಷದಲ್ಲಿ ಬೆಲ್ತೆಶಚ್ಚರ ಎಂಬ ದಾನಿಯೇಲನಿಗೆ ಒಂದು ಸಂಗತಿ ಪ್ರಕಟವಾಯಿತು. ಅದು ಮಹಾ ಹೋರಾಟದ ಸಂಗತಿ, ಸತ್ಯವಾದ ಸಂಗತಿ. ಅದರ ಅರ್ಥವನ್ನು ತಾನು ಕಂಡ ದರ್ಶನದಿಂದ ಮನದಟ್ಟು ಮಾಡಿಕೊಂಡನು ದಾನಿಯೇಲ ಅಂತ ಹೇಳ್ತಾರೆ. ನಾವು ನೋಡುದು ಪ್ರಕಟಣೆ ಅಂತ ನಾವು ಕೇಳಿದ್ವಿ. ಫಸ್ಟ್ ಪ್ರಕಟಣೆ ಅನ್ನುವಾಗ ನಾವು ಪ್ರಕಟಣೆ ಅಂತ ಮೊದಲನೇದ್ರಲ್ಲಿ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಹೇಳ್ತಾರೆ ದೇವರು ಯೇಸು ಕ್ರಿಸ್ತ ಪ್ರಕಟಣೆ ಇದು. ಅದು ಶೀಘ್ರದಲ್ಲಿ ಸಂಭವಿಸುವ ಘಟನೆಗಳನ್ನು ತಮ್ಮ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿಗೆ ಈ ಪ್ರಕಟಣೆಯನ್ನು ದೇವರು ದಯಪಾಲಿಸಿದ್ರು. ಅಂದ್ರೆ ಪ್ರಕಟಣೆದಾಗ ದೇವರು ದಯಪಾಲಿಸಿದ ಕಾರ್ಯಗಳನ್ನ ತಿಳಿಯುವಂತ ಕಾರ್ಯಗಳಾಗ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿ ಮುಂದೆ ಧ್ಯಾನ ಇದೆ, ಅದು ಮಹಾ ಹೋರಾಟದ ಸಂಗತಿ, ಸತ್ಯವಾದ ಸಂಗತಿ. ಅದನ್ನು ಅರ್ಥವನ್ನು ತಾನು ಕಂಡು ದರ್ಶನದಿಂದ ಮನದ್ದು ಮಾಡಿಕೊಂಡರು ಅಂತ ಹೇಳ್ತಾರೆ. ಯಾವ್ದದು ಮಹಾ ಹೋರಾಟ ಸಂಗತಿ ಅಂತ ಹೇಳಿದಾಗ ಅದು 13ನೇ ಅಧ್ಯಾಯ, 10ನೇ ಅಧ್ಯಾಯದಲ್ಲಿ 13ನೇ ವಚನ ಇದೆ. ಪರ್ಷಿಯದ ರಾಜರು ಕಾವಲ್ದೂತನು 21 ದಿನ ನನ್ನನ್ನು ಎದುರಿಸಲು ನಿಂತನು. ಆದರೆ ಪ್ರಧಾನ ದೂತನೊಬ್ಬ ಮಿಕಾಯೇಲನ ಸಹಾಯಕ್ಕೆ ಬಂದನು. ಅಲ್ಲಿ ಪರ್ಷಿಯ ರಾಜನ ಸಂಗಡ ಹೋರಾಡಲು ಅವನನ್ನು ಬಿಟ್ಟು ಬಂದಿದ್ದೇನೆ ಅಂತ ಹೇಳಿದ. ಅಂದ್ರೆ ಅಲ್ಲಿ ದೇವದೂತರುಗಳು ಯುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ದಾನಿಯೇಲನ ಹತ್ರ ಬರಕ್ಕೆ ದೇವರ ದೂತ ದಾನಿಯೇಲನ ಹತ್ರ ಬರಕ್ಕೆ ಪರ್ಷಿಯದ ದೂತರು ಬಿಡ್ತಾ ಇಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ಇದು ಈ ತರ ಆಯ್ತು ಅಂತ ಹೇಳಿದಾಗ ದಾನಿಯೇಲ ಮುಂದೆ 12ನೇ ವಚನದಲ್ಲಿ ಇದೆ, ದಾನಿಯೇಲನ ಪ್ರಾರ್ಥನೆ ದೇವರು ಆ ವಚನ ಮೊದಲೇ ನಾವು ತಿಳ್ಕೊಂಡಿದೆ ಅಂತ ಹೇಳಿದ್ರೆ ದೈವ ಸಂಕಲ್ಪ ಅರಿತಲ್ಲಿ ವಚನ ಇದೆ. ದೈವ ಸಂಕಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದ ದಾನಿಯೇಲನು ಮೊದಲನೇ ದಿನದಲ್ಲೇ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು ಅಂತ ಹೇಳಿ. ಅಂದ್ರೆ ದೇವರ ಸಂಕಲ್ಪ ದಾನಿಯೇಲನ ಪ್ರಾರ್ಥನೆ ಮೊದಲನೇ ದಿನ ದೇವರಿಗೆ ಮುಟ್ಟಿದ್ದು. ಆದ್ರೆ ದೇವರು ಅಲ್ಲಿ ದೇವದೂತನ ಕಳ್ಸಿಕೊಡ್ತಾ ಇದ್ರೆ, ಆದ್ರೆ ದೇವದೂತರನ್ನ ದಾನಿಯೇಲನ ಹತ್ರ ಬರಕ್ಕೆ ಪರ್ಷಿಯದ ದೂತರು ಬಿಡ್ತಾ ಇಲ್ಲ. ಈ ಒಂದು ಕಾರ್ಯ ತೋರಿಸ್ತಾರೆ. ಅಂದ್ರೆ ಪರ್ಷಿಯ ದೂತರು ಆ ದೇವದೂತನ ತಡೆ ಹಿಡಿದಾಗ ಮಿಕಾಯೇಲ್ ದೇವದೂತರು ಬಂದು ಅಲ್ಲಿ
ಯುದ್ಧ ಮಾಡಿ ಈ ಪರೀಕ್ಷೆ ದೂತನ ಡ್ಯಾನಿಯಲ್ ಕಡೆ ಕರ್ಕೊಂಡು ಹೋದ್ರು. ಹಾಗಾಗಿ ಈ ಡ್ಯಾನಿಯಲ್ ಹತ್ರ ಆ ಈ ದೇವದೂತರ ಬರಕ್ಕೆ 21 ದಿನ ಸಮಯ ತಗೊಂತಂದ ವಚನದಲ್ಲಿ ಹೇಳ್ತಾ ಇದೆ. ನಾವು ನೋಡ್ಬೋದು ಈ ಒಂದು ಕಾರ್ಯನ, ಈ ಒಂದು ಪ್ರಕಟಣವಾಗಿದ್ದ ಕಾರ್ಯಗಳನ್ನ ಆ ನಿಜವಾದ ಸಂಗತಿ ಅದರ ಅರ್ಥವನ್ನು ತಾನು ಕೊಂಡ ದರ್ಶನದಿಂದ ಮನದಟ್ಟು ಮಾಡಿಕೊಂಡರು ಡ್ಯಾನಿಯಲ್. ನಮ್ಗೆ ಇಂಥ ಒಂದು ಕಾರ್ಯಗಳು ನಡೀತಾ ಇದೆ ಅಂತ ನಾವು ನೋಡ್ಬೋದು. ಯಾಕೆಂತ ಹೇಳಿದ್ರೆ ದೇವರ ಯಾವಾಗ ಪ್ರಾರ್ಥನೆ ಇರೋರಿಗೆ ನೋಡಿ ತುಂಬಾ ಕಾರ್ಯಗಳು ನಾವು ನೋಡ್ಬೋದು. ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಫಲಿಸುತ್ತೆ. ಯಾಕೆ ಅಂತ ಹೇಳಿದಾಗ ದೇವರು ನಮ್ಮ ಪ್ರಾರ್ಥನೆ ಆಲಿಸ್ತಾರೆ, ನಮ್ಮ ಪ್ರಾರ್ಥನೆ ಸದುತ್ತರ ಕೊಡ್ತಾರೆ. ನಾವಿಂದ ನಮ್ಮ ಜೀವನದಲ್ಲಿ ತುಂಬಾ ಜನ ಅನುಭವಿಸಿರ್ಬೋದು. ನಾವು ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಸದುತ್ತೆ. ಅದೇ ರೀತಿ ದೇವರು ನಮ್ಗೆ ತುಂಬಾ ದರ್ಶನಗಳನ್ನ ಕೊಡ್ತಾರೆ. ಆದ್ರೆ ಆ ದರ್ಶನನ ನಾವು ಯಾಕೆ ಈ ಒಂದು ಕಾರ್ಯಗಳ ಡ್ಯಾನಿಯಲ್ ಮಾಡ್ದಂಗೆ ಆ ದರ್ಶನದ ಬಗ್ಗೆ ಆ ಒಂದು ಚಿಂತೆ ಮಾಡಿ ಅದರ ಅರ್ಥ ಕಂಡುಹಿಡ್ಕೊಂಡು ಅದು ದೇವ ಸಂಕಲ್ಪನೋ ಅಲ್ವೋ ಅನ್ನೋ ನೀವು ಕಾರ್ಯಗಳನ್ನ ಮಾಡ್ತಾ ಇಲ್ಲ. ನಾವು ನೋಡ್ಬೋದು ನಮಗೆ ದಿನೇ ದಿನೇ ದೇವರು ನಮ್ಮ ಮುಖಾಂತರ ಎಷ್ಟೋ ಕಾರ್ಯಗಳು ಮಾಡಕ್ ಕಾಯ್ತಾ ಇದ್ದಾರೆ. ಅಂದ್ರೆ ದೇವರು ನಮ್ಮ ಮುಖಾಂತರ ಎಷ್ಟೋ ಕಾರ್ಯಗಳನ್ನ ದೇವರು ಎಲ್ಲೂ ಅವರೇ ಬಂದು ಕಾರ್ಯಗಳು ಮಾಡೋದು ಕಮ್ಮಿ. ಯಾಕೆ ಅಂತ ಹೇಳಿದಾಗ ಎಲ್ಲಾನು ನಮ್ಮ ದೇವ ಸೇವಕರ ಮುಖಾಂತರ ಕಾರ್ಯಗಳು ಮಾಡಲು ಇಷ್ಟಪಡ್ತಾರೆ. ನಾವು ನೋಡ್ಬೋದು ಎಲ್ಲಾ ಕಡೆ ಎಲ್ಲಿ ಯಾವ್ದೇ ಪ್ರೇಯರ್ಗಳಾಗ್ಲಿ ಎಲ್ಲಾದ್ರೂ ಎಲ್ಲಾ ಬ್ರದರ್ಗಳ ಮುಖಾಂತರ ವಚನಗಳು ಕೊಡೋದು, ಬ್ರದರ್ಗಳ ಮುಖಾಂತರ ದೇವರ ಅದ್ಭುತ ಕಾರ್ಯಗಳು ಮಾಡೋದು, ದೇವರ ಅವರ ಒಂದು ಅನಿಸಿಕೆ ಅಂದ್ರೆ ಅವ್ರ ಪ್ಲಾನ್ಗಳನ್ನ ತೀರ್ಸ್ಕೊಡೋದು, ಇದೆಲ್ಲ ಬ್ರದರ್ಗಳ ಮುಖಾಂತರ. ಹಾಗಾಗಿ ನಾವು ಎಷ್ಟೋ ದಿನದ ಪ್ರಾರ್ಥನೆ ಇದ್ದೀವಿ. ಅದು ದೇವರು ನಮ್ಗೆ ಎಷ್ಟೋ ದರ್ಶನಗಳು ಕೊಡ್ತಾ ಇದ್ದಾರೆ. ನಾವು ಆ ದರ್ಶನದ ಮೇಲೆ ಕಾವು ಕೂತು ಆ ದರ್ಶನ ದೈವ ಸಂಕಲ್ಪನ ಈ ದರ್ಶನದಲ್ಲಿ ಏನ್ ದೇವರು ನಮ್ಗೆ ನಮ್ಗೆ ಇದ್ರ ಮುಖಾಂತರ ನಮ್ಮಲ್ಲಿ ಏನ್ ಕಾಣಕ್ಕೆ ದೇವ್ರು ಇಷ್ಟಪಡ್ತಾ ಇದಾರೆ, ಇಂಥ ಒಂದು ಕಾರ್ಯಗಳು ನಾವು ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸಮಯವಿಲ್ಲ. ಎರಡನೇದು ನಾವ್ ಇವಾಗ 1 ಗಂಟೆ ಪ್ರೇಯರ್ ಮಾಡ್ತಾ ಇದ್ರೆ ಆ 1 ಗಂಟೆಗೆ ಮಾತ್ರ 1 ಗಂಟೆ ಆದ್ಮೇಲೆ ನಮ್ದೆಲ್ಲ ಟೈಮ್ ಟೇಬಲ್ ಎಲ್ಲ ಬದಲೇ ಹಾಕ್ಬಿಟ್ಟಿರ್ತೀವಿ. ಹಾಗಾಗಿ ಆ ಟೈಮ್ ಟೇಬಲ್ ಮೇಲೆ ಪೂರೈಕೆ ನಮ್ಗೆ ಆಗಲ್ಲ. ನಮ್ದೊಂದು ಅವಸ್ಥೆ ಎಂತ ಒಂದು ಅವಸ್ಥೆ ಆಗಿದೆ ಅಂತ ಹೇಳಿದ್ರೆ ಆ ದೇವ್ರು ನಮ್ಗಾಗಿ ಎಲ್ಲ ಕೊಟ್ರು ನಾವ್ ಅದರಲ್ಲಿ ಅರ್ಧ ಮಾಡಿ ನಿಲ್ಲಿಸೋ ಒಂದು ಅವಸ್ಥೆ ಆಗಿದೆ. ನಿಜವಾದ ಕಾರ್ಯಗಳನ್ನ ಪವಿತ್ರ ತೋರ್ಸ್ಕೊಳ್ತಾರೆ ನಾವ್ ಎಂತ ಒಂದು ಅವಸ್ಥೆಯಲ್ಲಿ ಇದ್ದೀವಿ ಅನ್ನೋದನ್ನ. ಹಾಗೆ ಎರಡನೇ ಒಂದು ವಚನ ಇರ್ತದೆ, ಆ ದಿನದಲ್ಲಿ ದಾನಿಯೇಲನು ನಾನು 3 ವಾರ ಒಂದು ವೃತ್ತವನ್ನು ಕೈಗೊಂಡಿದ್ದೆ ಅಂತ. ಅಂದ್ರೆ ದಾನಿಯೇಲ 3 ವಾರ ಒಂದು ವೃತ್ತವನ್ನು ಕೈಗೊಂಡ. 3 ವಾರ ಅಂತ ಹೇಳಿದ್ರೆ ಅದು 21 ದಿನ ಆಗಿದೆ. ಯಾಕೆ ಇಲ್ಲಿ ದಾನಿಯೇಲ ಈ 3 ವಾರ ವೃತ್ತ ಕೈಗೊಂಡಿದ್ದ ಅಂತ ಹೇಳಿದ್ರೆ ಈ ದಾನಿಯೇಲನಿಗೆ ಈ ದರ್ಶನದಲ್ಲಿ ಮೊದಲೇ ಗೊತ್ತಿತ್ತು. ಎಂತ ಹೇಳಿದ್ರೆ ದೇವದೂತರು ಅಲ್ಲಿ ಯುದ್ಧ ಮಾಡಿ ಆ ಒಂದು 21 ದಿನ ಆದ್ಮೇಲೆ ನನ್ನ ಕಾಣ ಸಿಗೋದವ್ರು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿ ಕ್ಲೀನ್ ಆಗಿ ಹೇಳ್ತಾ ಇದೆ ಆ 3 ವಾರ ಅಂದಾಗ 21 ದಿನ ಅಂತ ಹೇಳ್ಬಿಟ್ಟು. ನಾವು ನೋಡ್ಬೋದು ಈ ಒಂದು 21 ದಿನದ ಒಂದು ಇದು ಕಾರ್ಯ ಡ್ಯಾನಿಯೇಲನಿಗೆ ತೋರಿಸ್ಕೊಡುವಾಗ ನನ್ನ ಒಂದು ಪವಿತ್ರಾತ್ಮ ವರದಾನ ಈ ಒಂದು ಕಾರ್ಯಗಳಿದೆ. ಅಲ್ಲಿ ಒಂದು ವಚನದಲ್ಲಿ ಇದೇ ತರ ತಟ್ಟಿ ನಿಮ್ಗೆ ತೆರೆಯಲಾಗುವುದು ಅಂತ ವಚನ ಮುಖಾಂತರ ಅವರು ಒಂದು ಕಾರ್ಯ ತೋರಿಸ್ಕೊಳ್ಳಿ ಅಂತ ಹೇಳಿದ್ರೆ ದೇವರನ್ನು ಹುಡುಕುವ ಪರಲೋಕದ ಬಾಗಿಲಿನ ತಟ್ಟಿರಿ, ಕರ್ತರು ತೆರೆಯುವರು. ತಟ್ಟುತ್ತಲೇ ಇರಿ, ಸರಿಯಾದ ಸಮಯ ನಿಗದಿಪಡಿಸಿಕೊಳ್ಳಿರಿ, ಕರ್ತನು ತೆರೆಯುವ ತನಕ ತಟ್ಟುವುದನ್ನು ಬಿಡದಿರಿ ಅಂತ ಹೇಳಿ. ನೀವು ಯಾವ ಆಧ್ಯಾತ್ಮಿಕ ವರವನ್ನು ಕರ್ತನಿಂದ ಹೊಂದಿಕೊಳ್ಳ ಬಯಸಿರೋ ಅದನ್ನು ಪಡೆದುಕೊಳ್ಳುವವರೆಗೆ ಕೆಲ ದಿನ ನೀವು ಉಪವಾಸ ಮಾಡಿರಿ. ಕರ್ತನು ನಿಮ್ಮ ಆಂತರ್ಯವನ್ನು ಪ್ರೇರಣೆ ಉಂಟು ಮಾಡಿದರೆ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿರಿ, ಆತನ ಆತ್ಮರ ವರಗಳಿಗೆ ಪ್ರಾರ್ಥಿಸಲು ಸಮಯ ಪ್ರತ್ಯೇಕಿಸಿರಿ ಅಂತ ಹೇಳ್ತಾರೆ. ಅಂದ್ರೆ ಆ ಮುಂಜಾನೆ ಎದ್ದು ದೇವರನ್ನು ಪ್ರಾರ್ಥನೆ ಮಾಡಿ ಅದಕ್ಕಾಗಿ ಒಂದು ಸಮಯ ಕ್ರಯವನ್ನು ಕೊಡದೆ ಆತ್ಮನ ವರವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಸಮಯನ ಕೊಡದೆ ದೇವರ ಆತ್ಮನ ಪಡೆಯಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯಾವ್ದು ಮುಂದೆ ನೋಡುವಾಗ ಗೊತ್ತಾಗುತ್ತೆ, ಅಲ್ಲಿ ಒಂದು ಕ್ಲೀನ್ ಆಗಿ ಹೇಳ್ತಾರೆ, ನಾನು ವರಗಳಿಗಾಗಿ ಉಪವಾಸ ಮಾಡಿ ಪರಲೋಕದ ಬಾಗಿಲನ್ನು ತಟ್ಟಲು ತೀರ್ಮಾನಿಸಿದಾಗ ಅನೇಕ ದಿನಗಳ ಹಿಂದೆ ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೆ, ಸಿದ್ಧತೆ ಮಾಡಿಕೊಂಡಿದ್ದೆ. 21 ದಿನಗಳ ಉಪವಾಸ ಮಾಡಿ ಪ್ರಾರ್ಥಿಸಲು ತೀರ್ಮಾನಿಸಿದೆ ಅಂತ ಹೇಳಿ ಒಂದು ಬ್ರದರ್ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಒಬ್ಬೊಂಟಿಯಾಗಿ ಒಬ್ಬ ದೇವಸೇವಕನ ಬಳಿಗೆ ನಾನು ಹೋದೆ. ಅವರು ನನಗಾಗಿ ನಿಶಬ್ದ ಸನ್ನಿವೇಶದಲ್ಲಿ ಒಂದು ಕೋಣೆಯನ್ನು ನನಗೆ ಕೊಟ್ಟರು. ಮಾತ್ರವಲ್ಲದೆ ನನ್ನ ಬಳಿ ಸಹೋದರರೇ ಈ 21 ದಿನ ಮನುಷ್ಯನ ಮುಖವನ್ನು ನೋಡದಿರಿ, ಕರ್ತರ ಮುಖವನ್ನೇ ದೃಷ್ಟಿಸಿರಿ, ನೀವು ಮತ್ತು ಕರ್ತನು ಮಾತ್ರ ಎಂಬ ತೀರ್ಮಾನಕ್ಕೆ ಬಂದಿರಿ. ಅನಂತರ ಆ 21 ದಿನಗಳು ಕಾಫಿ, ಟೀ, ಹಣ್ಣು ರಸ ಮುಂತಾದ ಯಾವ ಪಾನ ಕುಡಿಯುವುದಿಲ್ಲ ಎಂದು ತೀರ್ಮಾನ ಮಾಡಿಕೊಳ್ಳಿರಿ.
ಬರೀ ನೀರು ಮಾತ್ರ ಎಂದು ಹೇಳಿ ಉಪವಾಸ ಮಾಡಲು ನನ್ನನ್ನು ಕಳುಹಿಸಿದರು. ಆ 21 ದಿನಗಳು ನಾನು ಸಿದ್ಧಪಡಿಸಿಕೊಂಡಿದ್ದ ಪ್ರಾರ್ಥನೆ ಭಿನ್ನಗಳನ್ನು ಕರ್ತರ ಪಾದದಲ್ಲಿಟ್ಟೆ. ಪರಲೋಕದ ಬಾಗಿಲನ್ನು ತಟ್ಟುವ ಉತ್ತರವನ್ನು ಪಡೆದುಕೊಂಡೆ ನಾನು. ಪರಲೋಕದ ಬಾಗಿಲನ್ನು ತಟ್ಟುವ ಮೊದಲು ಏನನ್ನು ಕೇಳಿಕೊಳ್ಳಲಿದ್ದೇನೆ ಎಂಬ ತೀರ್ಮಾನ ನಿಮ್ಮ ಹೃದಯದಲ್ಲಿ ದೃಢವಾಗಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಇದೊಂದು ಈ ಪವಿತ್ರಾತ್ಮ ವರಗಳ ಬುಕ್ ಅಲ್ಲಿ ಈ ತರ ಒಂದು ಕಾರ್ಯ ಇದೆ. ನಾನು ಇದು ಓದುವಾಗ ಮುಂದೆ ಒಂದು ಅರ್ಥವಿದೆ ಅಂದ್ರೆ ಆಟ ಆಡುವ ಮಕ್ಕಳು ಯಾವಾಗ್ಲೂ ಬಾಗಿಲು ತಟ್ಟಿ ಒಳಗೊಡು ಅವಸ್ಕೊತಾ ಇರ್ತಾರೆ. ಆದ್ರೆ ನೀವು ಆ ತರ ಆಗ್ಬಾರ್ದು. ಬಾಗಿಲು ತಟ್ಟಿ ತೆಗೆಯ ಗಂಟನು ಅಲ್ಲೇ ನಿಲ್ಲಬೇಕು ಅಂತ. ಅದು ಸುಮ್ನೆ ಒಂದು ಇದೆ ಬಾಯಲ್ಲಿ ಹೇಳ್ತಾ ಇಲ್ಲ. ಅವ್ರ ವಚನದ ಮುಖಾಂತರ ಕೀರ್ತನೆಗಾರರಲ್ಲಿ 100ನೇ ವಚನ 100ನೇ ಕೀರ್ತನೆ ಅಲ್ಲಿ ವಚನದಲ್ಲಿ ಕ್ಲೀನ್ ಆಗಿದೆ ಅಂತ ಹೇಳಿ 4ನೇದಲ್ಲಿ 100ರಲ್ಲಿ ಆತನ ಗೃಹದವನು ಪ್ರವೇಶಿಸಲು ಧನ್ಯವಾದಗಳೊಂದಿಗೆ ಆತನ ಆವರಣದಲ್ಲಿ ನಿಲ್ಲಲಿ ಸ್ತುತಿ ಸ್ತೋತ್ರಗಳೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಹೌದು ಪ್ರಭು ಎಂತ ಒಳ್ಳೆಯವನು ಇರುವನಾತ ಪ್ರೀತಿಗಾಗಂದರು ಆತನ ಸತ್ಯತೆ ತಲಾಂತರಿಕ ಅಂದ್ರೆ ದೇವರ ಬಾಗಿಲು ತಟ್ಟುವಾಗ ಸುಮ್ಮನೆ ಹೋಗಿ ಬಾಗಿಲು ತಟ್ಟೋದಲ್ಲ, ಆತನ ಹೊಗಳಿ ಸ್ತುತಿಸಿ ಮಹಿಂಪಡಿಸಿ ಬಾಗಿಲು ತಟ್ಟಿ ಆಗ ದೇವರು ನಿಮ್ಗೆ ಬಾಗಿಲು ತೆರೀತಾರೆ ಅಂತ ಹೇಳು. ಈ ಒಂದು ಕಾರ್ಯ ಏನಕ್ಕೆ ಅವ್ರು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ, ಈ ಮುಂಜಾನೆ ಪ್ರಾರ್ಥನೆಗೆ ನಾವು ಎಲ್ಲರೂ ಬರ್ತೀವಿ ಇಲ್ಲ ಅಂತ ನಾನು ಹೇಳಲ್ಲ. ಈ ಬರೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ದೇವರ ಮುಂದೆ ಕೂತ್ಕೊಂಡು ನಾವು ಬರುವಾಗ ಆ ದೇವರ ಒಂದು ಪ್ರಸನ್ನತೆ ಎಷ್ಟೋ ಕಾರ್ಯಗಳನ್ನ ನಿಮ್ಗೆ ಕಾರ್ಯ ತೋರಿಸ್ಕೊಡುತ್ತೆ. ಯಾಕೆ ಅಂತ ಹೇಳಿದಾಗ ಆ ನಿಜವಾಗಿ ಆ ಒಂದು ಕಾರ್ಯ ನೀವು ಅನುಭವಿಸ್ಬೇಕು. ನಾವು ಸುಮ್ಮನೆ ಬಾಯಲ್ಲಿ ಹೇಳೋವಾಗಲ್ಲ, ಅದು ಅನುಭವಿಸ್ಬೇಕು. ಈ ಒಂದು ಕಾರ್ಯ ಪವಿತ್ರಾತ್ಮ ತೋರ್ಕೊಡ್ತಾರೆ. ದೇವರ ಕೃಪಾವರಗಳು ನಮಗಾಗಿ ಕಾದಿರುತ್ತೆ ಯಾವಾಗ ನಾವು ಅದಕ್ಕಾಗಿ ದಾಹ ಪಡುವಾಗ ಮಾತ್ರ ಅಂತ. ಇಲ್ಲಿ ದಾನಿಯೇಲ ಅದೇ ಒಂದು ಕಾರ್ಯ ಮಾಡ್ತಾ ಇದ್ದಾನೆ. ದಾನಿಯೇಲನು ದೇವರ ದರ್ಶನ ಪಡೆದು ಆ ಒಂದು 3 ವಾರ ಅಂದ್ರೆ 21 ದಿನ ಉಪವಾಸಕ್ಕಾಗಿದ್ದಾನೆ. ಆ 3 ವಾರ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ 2-3 ಕಾರ್ಯ ತೋರಿಸ್ತಾರೆ. ನಾನು ಯಾವ ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನಾಗಲಿ ದ್ರಾಕ್ಷಾರಸನಾಗಲಿ ಬಾಯಲ್ಲಿ ಇಡಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ ಅಂತ ಹೇಳಿ ಸ್ವಲ್ಪ ಕಾರ್ಯಗಳನ್ನ ನಾವು ನೋಡಿ. ನಮ್ಗೆ ಗೊತ್ತು ನಾವು ದಿನೇ ಟೀ ಕಾಫಿ ಎಷ್ಟಾದ್ರೂ ನಾವು ಕುಡಿತಾ ಇರ್ತೀವಿ. ಆದ್ರೆ ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದನ್ನ ನಿಲ್ಸ್ಬೇಕು ಅಂದಾಗ ಏನೋ ಒಂದು ಕಾರ್ಯ, ಏನೋ ಒಂದು ದೊಡ್ಡ ಒಂದು ಕಾರ್ಯ ಬಿಟ್ಟಂಗಾಗುತ್ತೆ. ಅದೇ ಒಂದು ಅವಸ್ಥೆಯಲ್ಲಿ ಡ್ಯಾನಿಯಲ್ ಹೇಳ್ತಾನೆ. ಅಂದ್ರೆ ದೇವರ ಕಾರ್ಯ ಮಾಡುವಾಗ ಸ್ವಲ್ಪ ಕಾರ್ಯಗಳನ್ನ ನಾವು ತ್ಯಾಗ ಮಾಡ್ಬೇಕು. ನಮ್ಮ ಸ್ವಲ್ಪ ಸಂತೋಷ, ನಮ್ಮ ಸ್ವಲ್ಪ ಕಾರ್ಯಗಳನ್ನ ಅಂದ್ರೆ ನಮಗೆ ದಿನನಿತ್ಯ ಮಾಡಿದ ಕಾರ್ಯಗಳಲ್ಲಿ ಸ್ವಲ್ಪವನ್ನು ತ್ಯಜಿಸುವಂತ ಕಾರ್ಯಗಳು ಮಾಡ್ಬೇಕಾಗುತ್ತೆ. ಏನಕ್ಕೆ ಇದು ತ್ಯಜಿಸಿದ ಕಾರ್ಯಗಳು ಮಾಡ್ಬೇಕು ಅಂತ ಹೇಳಿದಾಗ ಆ ಕಾರ್ಯಗಳಿಂದ ನಮ್ಗೆ ಅದಕ್ಕೆ ಅಡೆತಡೆ ಆಗ್ಬಾರ್ದು. ಆ ಒಂದು ಕಾರ್ಯದಲ್ಲಿ ಕ್ಲಿಯರ್ ತೋರಿಸೋದು ಎಂತ ಹೇಳಿದ್ರೆ ಆ ರುಚಿಕರ ಪದಾರ್ಥ ಏನಿಲ್ಲ, ಮಾಂಸವನ್ನಾಗಲಿ ದ್ರಾಕ್ಷಾರಸನ ನಮಗ್ ಗೊತ್ತು. ಊಟ ಫುಲ್ ಮಾಡ್ಬಿಟ್ರೆ ನಾವು ಮಾರನೇ ದಿವಸ ಬೆಳಗ್ಗೆ ಎದ್ದೇಳಕ್ಕೆ ಆಗಲ್ಲ. ಎದ್ರು ಈ ಪ್ರೇಯರ್ಲಿ ಇದ್ರು ನಮ್ಮ ಅವಸ್ಥೆ ನಿದ್ದೆ ಒಂದು ಅವಸ್ಥೆ ಆಗಿರ್ತದೆ. ಹಾಗೆ ಈ ದ್ರಾಕ್ಷಾರಸ ನಮ್ಗೆ ಗೊತ್ತು. ಈ ದ್ರಾಕ್ಷಾರಸ ನಾವು ನೋಡುವುದು ನೋಹನ ಗ್ರಂಥದಲ್ಲಿದೆ, ಆದಿಕಾಂಡದಲ್ಲಿದೆ 9ನೇ ಅಧ್ಯಾಯ 20ರಲ್ಲಿ. ನೋಹ ತುಂಬಾ ದ್ರಾಕ್ಷಿ ಬೆಳೆದು ಆ ದ್ರಾಕ್ಷಿಯಿಂದ ಅವನು ಮತ್ತನಾಗಿ ಬಿದ್ದಿದ್ದ ಅಂದ್ರೆ ಆ ಒಂದು ಅವಸ್ಥೆ ಮತ್ತನಾಗ ಒಂದು ಅವಸ್ಥೆಗಳನ್ನ ಈ ಒಂದು ದ್ರಾಕ್ಷಾರಸದಲ್ಲಿ ಬರುತ್ತೆ ಅಂತದೆ. ಹಾಗೆ ಈ ಎಣ್ಣೆ ಹಚ್ಚಿಕೊಳ್ಳೋದು, ಎಣ್ಣೆ ನಮ್ಗೆ ಗೊತ್ತು. ನಾವು ತುಂಬಾ ಹೊರಗಡೆ ಓಡಾಡ್ ಬಂದು ತಲೆ ಎಣ್ಣೆ ಹಾಕಿದ್ರೆ ಎಷ್ಟು ಒಳ್ಳೆ ಒಂದು ನಿದ್ರೆ ಒಳ್ಳೆ ಒಂದು ಅವಸ್ಥೆ ಆಗುತ್ತೆ. ಅಂದ್ರೆ ಇಂಥ ಒಂದು ಅವಸ್ಥೆಗಳಿಂದ ನಾವು ದೂರ ಇರಬೇಕು ಅನ್ನೋದನ್ನ ಈ ವಚನ ಮುಖಾಂತರ. ಇಲ್ಲಿ 4ನೇ ವಚನದಲ್ಲಿದೆ, ಮೊದಲನೇ ತಿಂಗಳ 24ನೇ ದಿನ ನಾನು ಟೈಗ್ರಿಸ್ ಎಂಬ ಮಹಾನದಿಯ ಮೇಲೆ ನಿಂತಿದ್ದೆ. ಕಣ್ಣೆತ್ತಿ ನೋಡಲು ನಾರು ಬಟ್ಟೆ ಹೊದ್ದುಕೊಂಡ ಉಪ್ಪಾಜಿನ ಬಂಗಾರ ಪಟ್ಟೆ ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ವ್ಯಕ್ತಿ ನನಗೆ ಕಾಣಿಸಿದ. ಅವನ ಶರೀರ ಸುವರ್ಣ ರತ್ನದ ಹಾಗೆ ಕಂಗೊಳಿಸಿತು. ಅವನ ಮುಖ ಮಿಂಚಿನಂತೆ ಹೊಳೆಯುತ್ತಿತ್ತು. ಅವನ ಕಣ್ಣುಗಳು ಉರಿಯುವ ಪಂಜೋಪಾದಿಗಳಿಂದ ಫಳಫಳಿಸಿದವು. ಅವನ ಕಾಲುಗಳು ಬೆಳಗಿದ ಕಂಚಿನ ಹಾಗೆ ಥಳಥಳಿಸಿದವು. ಅವನ ಮಾತಿನ ಶಬ್ದ ಜನಸಂದಣಿಯ ಕೋಲಾಹಲದಂತಿತ್ತು ಅಂತ. ನಾವು ಇದು ಓದುವಾಗ ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು ಇದು ಓದಿದೀವಿ. ನಾವು ನೋಡುವುದು ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿದೆ ಇದೇ ಒಂದು ಅವಸ್ಥೆ. 13ನೇ ವಚನ ಇದೆ, ಆ ದೀಪಸ್ತಂಭಗಳ ನಡುವೆ ನರಪುತ್ರ ಅಂತ ಒಬ್ಬ ವ್ಯಕ್ತಿ ಇದ್ದರು. ಅವರ ನಿಲುವಂಗಿ ತೊಟ್ಟಿದ್ರು. ಅದು ಅವರ ಪಾದವನ್ನು ಮುಟ್ಟುವಷ್ಟು ನೀಳವಾಗಿತ್ತು. ಅಲ್ಲದೆ ಚಿನ್ನದ ಎದೆಪಟ್ಟಿಯನ್ನು ಕಟ್ಟಿಕೊಂಡಿದ್ದು. ಅದರ ತಲೆಗೂದಲು ಹಿಮದಂತೆ ಬಿಳಿಯು ಉಣ್ಣೆಯಂತೆಯೂ ಬಿಳುಪಾಗಿತ್ತು. ಕಣ್ಣುಗಳು ಪ್ರಜ್ವಲಿಸುವ ಬೆಂಕಿಯ ಕೆಂಡಂತಿದ್ದವು. ಅವರ ಪಾದಗಳು ಕುಲುಮೆ ಕಾಯಿಸಿದ ತಾಮ್ರ ತಳತಳಿಸುತ್ತಾ ಇದ್ದವು. ಧ್ವನಿ ಜಲಪಾತ ಬೋರ್ಗತ್ತಿತ್ತು. ಅವರ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಬಾಯೊಳಗಿಂದ ಹರಿತವಾದ ಇಬ್ಬಾಯಿ ಖಡ್ಗ ಹೊರಬಂದಿತು. ಅವರ ಮುಖಾಂತರ ನಡು ಮಧ್ಯಾಹ್ನ ಸೂರ್ಯನಂತೆ ಪ್ರಕಾಶಿಸಿದರು. ನಾನು ಅವರ ಕಂಡಾಗ
ಸತ್ತಂತಾದೆ ಅವರ ಪಾದಕ್ಕೆ ಮುಂದೆ ಬಿದ್ದೆ ಅಂತ. ಅಂದ್ರೆ ಇದು ಯೇಸು ಸ್ವಾಮಿ ತೋರಿಸ್ತಾರೆ. ಅಂದ್ರೆ ಈ ಪ್ರಕಟಣೆ ಗ್ರಂಥದಲ್ಲಿ ಇದು ಯೇಸು ಸ್ವಾಮಿ ಬಗ್ಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ದೇವದೂತರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅವಸ್ಥೆಗಳು ಗೊತ್ತಾಗುತ್ತೆ ಸಮಯದಲ್ಲಿ. ಅಂದ್ರೆ ಇಲ್ಲಿ ದೇವದೂತರು ಡ್ಯಾನಿಯಲ್ ದೇವದೂತರ ಬಗ್ಗೆ ಇಲ್ಲಿ ಹೇಳ್ತಾರೆ. ಆದ್ರೆ ಪ್ರಕಟಣೆ ಗ್ರಂಥಗಳು ಅದು ಯೇಸು ಸ್ವಾಮಿ ಬಗ್ಗೆ ಆಗ್ತದೆ. ಇಲ್ಲಿ 7ನೇ ವಚನದಲ್ಲಿ ಆ ದರ್ಶನ ಕಂಡವನು ದಾನಿಯೇಲ್ ನಾನು ಒಬ್ಬನೇ ಅಂತ ಹೇಳಿ. ಅಂದ್ರೆ ಈ ದೇವದೂತನ ಕಾಣಲು ಆ ಒಂದು ಶಕ್ತನಾಗಿದ್ದು ಡ್ಯಾನಿಯೇಲ್ ಒಬ್ಬನೇ. ನನ್ನೊಂದಿಗಿದ್ದರು ಅದು ಕಾಣಲಿಲ್ಲ. ಅಂದ್ರೆ ಅವ್ರ ಜೊತೆಗಿದ್ದರು ಯಾರು ಇದನ್ನ ಕಾಣಲಿಲ್ಲ ಅಂತ. ಯಾಕೆ ಅವ್ರ ಜೊತೆ ಇದ್ದವ್ರು ಇದು ಯಾರು ಕಾಣಲಿಲ್ಲ? ಅವ್ರ ಜೊತೆ ಇದ್ದವರಿಗೆ ಇದು ಕಾಣಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹೇಳ್ತಾರೆ ಅವರು ಭಯಭ್ರಾಂತರಾಗಿ ಓಡಿ ಅವಧಿಕೊಂಡಿದ್ರು ಅಂತ. ಬೇರೆ ಯಾವಾಗ್ಲೂ ಈ ಒಂದು ಕಾರ್ಯ ನಮ್ಗೆ ಗೊತ್ತಿರ್ಬೇಕು. ಭಯ ಬರುದು ದೇವರಿಂದಲ್ಲ. ಅಂದ್ರೆ ಭಯ ಬರುದು ಸೈತಾನು ಯಾವಾಗ್ಲೂ ಒಂದು ಭಯದ ಅವಸ್ಥೆಯಲ್ಲೇ ಎಲ್ಲರೂ ಇರ್ತಾನೆ. ಈ ಒಂದು ಅವಸ್ಥೆ, ಈ ಆತಂಕ ಭಯ ಅವಸ್ಥೆಯಿಂದನೇ ಎಲ್ಲರೂ ಎಷ್ಟೋ ಕಾರ್ಯಗಳನ್ನ ಮಿಸ್ ಮಾಡ್ಕೋತಾ ಇದಾರೆ. ಅಂದ್ರೆ ಒಂದು ಕಾರ್ಯಗಳನ್ನ ಅವ್ರ ಜೀವನದಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಕಾರ್ಯ ಮಾಡಕ್ ಹೋಗ್ಬೇಕು ಅಂತ ಹೇಳಿದಾಗ ಹಿಂದೆಯಿಂದ ಒಂದು ಬೇಡವಾದ ಚಿಂತೆ ಬಂದ್ಬಿಡುತ್ತೆ. ಓ ಅದಾದ್ರೆ ಹಿಂಗಾಯ್ತಾ, ಅದಾದ್ರೆ ಈ ಒಂದು ಕಾರ್ಯಗಳಿಂದ ಒಳ್ಳೆ ಕಾರ್ಯ ದೇವರ ಸೇವೆ ಮಾಡಲು ಸುಮಾರು ಜನ ಈ ಒಂದು ಕಾರ್ಯದಿಂದ ಹಿಂದೆ ಹೋಗ್ತಾ ಇರ್ತಾರೆ. ಇದೊಂದು ಭಯಭ್ರಾಂತ ಬರೋದು ಆ ದೇವರಿಂದಲ್ಲ, ಇದು ಒಂದು ಸೈತಾನ. ಸ್ವಾಮಿ ಬೈಬಲ್ ತುಂಬಾ 365 ಸತಿ ಹೇಳಿದ್ದಾರೆ ಅಂತ ಎಂದ್ರೆ ಭಯ ಪಡಬೇಡಿ ಅಂತ. ಇದು ಕಾರ್ಯಗಳನ್ನ ತೋರಿಸ್ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಡ್ಯಾನಿಯಲ್ ದರ್ಶನ ಒಬ್ರು ಪಡೆದ್ರೆ ಅವರೊಂದಿಗೆ ಯಾರು ಪಡೆಯಲಿಲ್ಲ ಅಂತ ಹೇಳ್ಬಿಟ್ಟು 8ನೇ ವಚನ ನಾನು ಒಬ್ಬೊಂಟಿಯಾಗಿ ಉಳಿದು ಆ ಅದ್ಭುತವನ್ನು ಕಂಡೆ ಅಂತ ಹೇಳಿ. ಅಂದ್ರೆ ಅವ್ರು ಉಳಿದಿಂದ ಆ ಅದ್ಭುತನ ಅಲ್ಲಿ ಕಂಡಿದ್ದೆ ಅಂತ ಹೇಳಿದ್ರು. ನನ್ನ ಶರೀರ ಶಕ್ತಿ ಎಲ್ಲ ಕರಗಿ ಹೋಯಿತು, ನನ್ನ ಗಾಂಭೀರ್ಯ ಅಳಿಯಿತು, ನಾನು ನಿಯಂತ್ರಣ ಆದೆ. ಆದರೂ ಅವನು ಮಾತನಾಡೋ ಶಬ್ದ ಕೇಳಿಸು, ಅದು ನನ್ನ ಕಿವಿಗೆ ಬಿದ್ದಾಗ ನಾನು ಮೈಮರೆತು ಅಧೋಮುಖವಾಗಿ ಅಡ್ಡ ಬಿದ್ದೇನೆ. ಅಂದ್ರೆ ದಾನಿಯಲ್ಲಿ ನಮಸ್ಕರಿಸುವಾಗ ಆ ದೇವದೂತರನ್ನ ಪ್ರಿಯ ತುಂಬಾ ಒಂದು ಕಾರ್ಯಗಳನ್ನ ಇಲ್ಲಿ ತೋರ್ಸ್ಕೊಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ನಮ್ಮ ಒಂದು ಅವಸ್ಥೆಗಳನ್ನ ತೋರ್ಸ್ಕೊಡ್ತಿದ್ದಾರೆ. ನಮಗೆ ದೇವರ ದರ್ಶನ ಕೊಡುವಂತ ಸಮಯದಲ್ಲಿ ನಾವು ಭಯಭೀತರಾಗಿದ್ರೆ ನಿಜವಲ್ಲೂ ದೇವರನ್ನ ಕಾಣಕ್ ಆಗಲ್ಲ. ಯಾವಾಗ ನಾವು ಭಯಭೀತರಾಗುತ್ತೋ, ಒಂದು ತಪ್ಪು ಮಾಡುವಾಗ, 2 ನಮ್ಮಲ್ಲಿ ಒಳಗಡೆ ಪರಿಶುದ್ಧಿ ಇಲ್ಲದಾಗ ಮಾತ್ರ. ನಾವು ನೋಡ್ಬೋದು ಆದಿಕಾಂಡದಲ್ಲಿ ಸರ್ವೇಶ್ವರವಾಗ ಅವ್ರು ಅವಸ್ಕೊತಾ ಇದ್ರು. ತಪ್ಪು ಮಾಡಿದಾಗ ಈ ಒಂದು ಕಾರ್ಯಗಳು ಬರುತ್ತೆ. ಹಾಗಾಗಿ ದಾನಿಯೇಲ್ ಪರಿಶುದ್ಧರವರು. ದಾನಿಯೇಲ್ ನಾವು ನೋಡ್ಬೋದು ಅವ್ರೆಲ್ಲಾದ್ರು ಅವರ ಪ್ರಾರ್ಥನೆ ಮಾಡುವಾಗ್ಲೇ ದೇವರು ಹೇಳ್ತಾ ದೈವ ಸಂಕಲ್ಪ ಅರ್ಥ ಆ ದಿನನೇ ಅವ್ರಿಗೆ ಸದುತ್ತರ ಕೊಡ್ತಾ ಇದ್ರು. ಅಂದ್ರೆ ನಮ್ಮೊಂದು ಅವಸ್ಥೆ ಬಗ್ಗೆ ಇವತ್ತು ವಚನಗಳ ಮುಖಾಂತರ ತೋರಿಸ್ಕೊಡ್ತಾ ಇದ್ರೆ ನಾವ್ ಯಾವಾಗ್ಲೂ ದೇವರ ಒಂದು ಆ ಒಂದು ಪ್ರಸನ್ನತೆ, ಆ ಒಂದು ಪರಿಶುದ್ಧ ಜೀವಿಸ್ಬೇಕು ಅನ್ನೋದು. ನಮಗೆ ಭಯ ಅನ್ನೋದು ದೇವರು ಕೊಡುವಂತಲ್ಲ, ಅದು ಸೈತಾನ. ಆ ಒಂದು ಕಾರ್ಯ ನಮ್ಮ ಜೀವನದಲ್ಲಿ ನಾವು ತೆಗೆದಾಕ್ಬೇಕು. ಯಾಕೆಂದ್ರೆ ದೇವರು ಹೇಳಿದ್ರೆ ಭಯ ಪಡಬೇಡಿ. ನಾವು ಎಂತ ಕಾರ್ಯಗಳು ಈ ಒಂದು ವಿಷಯದಲ್ಲಿ ನಾವು ಒಂದು ಅದಾಗಿರೋ ಭಯ ಪಡದೆ ಒಂದು ಇರುವಂತ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಈ ವಚನ ಮುಖಾಂತರ ತೋರ್ಸ್ಕೊಡ್ತಾರೆ. ಹಾಗಾಗಿ ಈ ಒಂದು ಕಾರ್ಯಗಳನ್ನ ತೋರ್ಸ್ಕೊಟ್ಟಾಗ ದೇವರಿಗೆ ನಾವು ಸಲ್ಲಿಸೋಣ. ಡ್ಯಾನಿಯಲ್ ನಿಜವಾಗ್ಲು ಡ್ಯಾನಿಯಲ್ನ ಒಂದು 20 ದಿನ ಪ್ರಾರ್ಥನೆ ನಿಜವಾಗ್ಲು ನನಗೊಂದು ಒಳ್ಳೆ ಪ್ರೇರಣೆ ಆಗ್ಬೇಕು ಅನ್ನೋದು ಈ ಒಂದು ವಚನ ಮುಖಾಂತರ ನಮ್ಗೆ ಕೊಟ್ಟಂತ ಕಾರ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾರ್ ದ ಲಾರ್ಡ್. Praise the Lord. ಬೇರೆ ಹಡ್ಸನ್ ಈ 9 ವಚನಗಳು ನಿಮ್ಗೆ ತಿಳಿಯಪಡಿಸಿದ್ದಾರೆ. ಇಲ್ಲಿ ನಮ್ಗೆ ಇದು ಪ್ರಾರಂಭಿಸುವ ಮುಂಚೆನೆ 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ 22-23 ವಚನಗಳು. 9ನೇ ಅಧ್ಯಾಯ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು. ಈ ದೈವೋಕ್ತಿಯನ್ನು ಆಲೋಚಿಸು, ಈ ದರ್ಶನವನ್ನು ಗ್ರಹಿಸಿಕೊ. ನಿಮ್ಮ ವಿಜ್ಞಾಪನೆಯ ಪ್ರಾರಂಭದಲ್ಲಿ ದೇವರು ಒಂದು ವಚನವನ್ನು ಕೊಟ್ಟರು ನಿಮಗೆ. ಸೊ ಪ್ರಿಯರೇ, ದಾನಿಯೇಲನ ಒಂದು ಪ್ರತ್ಯೇಕತೆ ನಾವು ನೋಡುವುದು. ದಾನಿಯೇಲನು IAS ಆಫೀಸರ್, ದೇವರಲ್ಲಿ ವಿಶ್ವಾಸ ಇರುವ ವ್ಯಕ್ತಿ, ಅದರ ಜೊತೆಗೆ ಶಕ್ತನಾದ ಒಂದು ಭಿನ್ನ ವೀರನು ಸಹ, ದರ್ಶನಗಳು ಸಿಕ್ಕುವ ವ್ಯಕ್ತಿ.
ಇಲ್ಲಿ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದಾನಿಯೇಲನಿಗೆ ಒಂದು ದರ್ಶನ ಉಂಟಾಯಿತು. ಓಕೆ, ಒಂದು ಯುದ್ಧವನ್ನು ಕುರಿತಿರುವ ದರ್ಶನವಾಗಿತ್ತು. ಈಗ ಈ ಯುದ್ಧವನ್ನು ಕುರಿತು ದರ್ಶನ ಕಂಡ ತಕ್ಷಣ ದಾನಿಯೇಲ್ ಏನ್ ಮಾಡ್ತಾ ಇದ್ದಾರೆ? ದಾನಿಯೇಲನು ಪ್ರಾರಂಭಿಸಿದ ದರ್ಶನ ಕಂಡ ತಕ್ಷಣ ಈ ಯುದ್ಧ ಆಗಬಾರದು, ಈ ಒಂದು ದುರಂತ ಆಗಬಾರದು, ದಾನಿಯೇಲನ್ನು ಪ್ರಾರ್ಥಿಸಿದರು. ಪ್ರಿಯರೇ, ನಾವು ಇಲ್ಲಿ ಸೋತು ಹೋಗ್ತಾ ಇದ್ದೇವೆ ಅನೇಕ ಬಾರಿ. ಜಸ್ಟ್ ಒಂದು ಉದಾಹರಣೆ ಹೇಳೋದಾದ್ರೆ, ಕಳೆದ ಭಾನುವಾರದಲ್ಲಿ ನಮ್ಗೆ ಭಾನುವಾರ ರಾತ್ರಿ ಈ ಝೂಮ್ ಅಲ್ಲಿ ಮಲಯಾಳಂ ಭಿನ್ನಹ ಪ್ರಾರ್ಥನೆ ಇದೆ, ಪ್ರೊಫೆಟಿಕ್ ಇಂಟರ್ಸೆಷನ್ ಇದೆ. ಈ ಪ್ರೊಫೆಟಿಕ್ ಇಂಟರ್ಸೆಷನ್ ಅಲ್ಲಿ ಪ್ರಾರ್ಥಿಸಿದಾಗ ಭಾನುವಾರ ರಾತ್ರಿ 9ರಿಂದ 10 ಪ್ರಾರ್ಥಿಸಿದಾಗ ದೇವರೊಬ್ಬರಿಗೆ ಒಂದು ಕ್ಲಿಯರ್ ದರ್ಶನ ಕೊಟ್ಟರು. ಒಂದು ದೊಡ್ಡ ಒಂದು ನ್ಯಾಚುರಲ್ ಡಿಸಾಸ್ಟರ್ ಪ್ರಾರ್ಥಿಸಿ ಅಂತ ಹೇಳಿ ಒಂದು ದರ್ಶನ ಕೊಟ್ಟರು. ಎಲ್ರು ಮಾಮೂಲಿ ತರ ತಗೊಂಡು, ಸುಮಾರು ದರ್ಶನಗಳು ಸಿಗ್ತದಲ್ಲ, ಮಾಮೂಲಿ ತರ ತಗೊಂಡು ಪ್ರಾರ್ಥಿಸಿದ್ವಿ, ಬಿಟ್ಬಿಟ್ಟಿದ್ವಿ. ಪ್ರಿಯರೇ, ಸೋಮವಾರ ರಾತ್ರಿ ಅದೇ ದುರಂತ ವಯನಾಡಲ್ಲಿ ನಡೆಯಿತು. ನಾವೀಗ ನ್ಯೂಸ್ ಅಲ್ಲಿ ಕಾಣೋದಿದ್ದೇನೆ. ಹಿಂದಿನ ದಿನ ದೇವರು ತೋರಿಸಿಕೊಟ್ರು. ಒಂದು ವೇಳೆ ಆ ಒಂದು ದರ್ಶನವನ್ನು ಕಂಡು ದಾನಿಯೇಲನ ಹಾಗೆ ಇಮಿಡಿಯೇಟ್ ಆಗಿ ಅದಕ್ಕಾಗಿ ಶಕ್ತವಾಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಲು ಸಿದ್ಧರಾದ ಒಂದು ಗುಂಪು ನಮಗೆ ಇದ್ದಿದ್ರೆ ಈ ಮಹಾ ದುರಂತ ಅಲ್ಲಿ ನಡೀತಾ ಇರ್ಲಿಲ್ಲ. ನಮ್ಗೆ ಪ್ರೇರಣೆ ಸಿಗ್ತದೆ, ಗೊತ್ತಾಗ್ತದೆ, ಆದ್ರೆ ನಾವು ಸುಮ್ಮನೆ ಇರ್ತೀವಿ. ಆದ್ರೆ ದಾನಿಯೇಲ ಆಗಲ್ಲ. ದಾನಿಯೇಲನಿಗೆ ಎಲ್ಲ ಒಂದು ದರ್ಶನ ಸಿಕ್ಕಿದ ನಂತರ ದಾನಿಯೇಲನು ಪ್ರಾರ್ಥಿಸಿದ್ರು. ದಾನಿಯೇಲನಿಗೆ ಕ್ಲಾರಿಟಿ ಸಿಕ್ತು, ನೀನೇನ್ ಮಾಡ್ಬೇಕು ಅಂದ್ರೆ. ಇದು ಪ್ರಾಫಿಟಿಕ್ ಇಂಟರ್ಸೆಷನ್. ಈಗ ಏನ್ ಸಮಸ್ಯೆ ಅಂತ ಹೇಳಿ ತೋರಿಸ್ತಾರೆ, ಅದಕ್ಕಾಗಿ ಏನ್ ಮಾಡ್ಬೇಕಂದನೂ ತೋರಿಸ್ತಾರೆ. ಪ್ರಿಯರೇ, ಇಲ್ಲಿ ದಾನಿಯೇಲನಿಗೆ ಸಿಕ್ಕಿರುವುದೇನು? 3 ವಾರ ಉಪವಾಸ ಮಾಡಿ ಪ್ರಾರ್ಥಿಸಿ. ಆ ಉಪವಾಸದಲ್ಲೂ ಹೇಗೆ ಮಾಡ್ಬೇಕಂದನು ದೇವರು ತೋರಿಸಿಕೊಟ್ಟಿದ್ದಾರೆ. ಹೇಗೆ ಉಪವಾಸ ಮಾಡ್ಬೇಕು 3ನೇ ವಾಕ್ಯದಲ್ಲಿದೆ. ಆ 3 ವಾರ ಮುಗಿಯೋ ತನಕ ನಾನು ಯಾವ ರುಚಿ ಪದಾರ್ಥವನ್ನು ತಿನ್ನಲಿಲ್ಲ, ಮಾಂಸವನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಬಾಯಲ್ಲಿ ಇಡಲಿಲ್ಲ, ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಯಾವ ರುಚಿ ಪದಾರ್ಥವೂ ತಿನ್ಲಿಲ್ಲ ಅಂತ ಹೇಳುವಾಗ ಏನರ್ಥ? ಎಲ್ಲ ಸಪ್ಪೆ ಐಟಮೇ ತಿಂದಿರ್ಬೋದು. ಅಂದ್ರೆ ರುಚಿ ಇಲ್ಲದೆ ಇರೋದು ತಿಂದಿರಬಹುದು, ಸಪ್ಪೆ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ಇದು ಉಪವಾಸ ಅಂತ ಹೇಳಕ್ ಆಗ್ತದ ಗೊತ್ತಿಲ್ಲ. ಹಾಗಾದ್ರೆ ಉಪವಾಸ ಅಂದ್ರೆ ಏನ್ ಬೇಕಾದ್ರೆ ಆಗ್ಬೋದು. ನಾವ್ ಏನ್ ಸ್ಯಾಕ್ರಿಫೈಸ್ ಮಾಡ್ತಾ ಇದೆ ಅದು ಉಪವಾಸ. ಉಪವಾಸ ಅಂದ್ರೆ ದೇವರೊಂದಿಗೆ ಜೊತೆಗೆ ವಾಸಿಸುವುದು ಉಪವಾಸ, ಜೊತೆಗೆ ವಾಸಿಸುವುದು. ಕೆಲವರು ಬರೀ ಊಟ ಬಿಟ್ಬಿಡ್ತಾರೆ, ಆದ್ರೆ ಜೊತೆಗೆ ವಾಸಿಸುವುದಿಲ್ಲ, ದೇವರೊಂದಿಗೆ ವಾಸಿಸುವುದಿಲ್ಲ. ದೇವರೊಂದಿಗೆ ವಾಸಿಸದೆ ನೀವು ಊಟ ಬಿಟ್ರು ಏನ್ ಪ್ರಯೋಜನ ಇಲ್ಲ. ದೇವರೊಂದಿಗೆ ವಾಸಿಸುವಾಗ ನೀವು ಊಟ ತಿಂದ್ರು ಅದು ಉಪವಾಸ ಆಗ್ತದೆ. ದೇವರೊಂದಿಗೆ ವಾಸಿಸುವಾಗ
ಉಪವಾಸ ಅಂತ ಹೇಳುವಾಗ ನಾವು ನಮ್ಮ ಮನಸ್ಸಿನಲ್ಲಿರುವ ಆ ಒಂದು ಕಾನ್ಸೆಪ್ಟ್ ಚೇಂಜ್ ಮಾಡ್ಬೇಕಾಗಿರೋ ಟೈಮ್ ಆಯ್ತು. ಈ ಕಾಲಘಟ್ಟದಲ್ಲಿ ಈವನ್ ಮೊಬೈಲ್ ಬಿಟ್ಬಿಡುವುದು ಒಂದು ಉಪವಾಸ ಆಗ್ತದೆ. ಒಂದು ವಾರ ಮೊಬೈಲ್ ಮುಟ್ಟಲ್ಲ, ಮುಂಚೆ ಎಲ್ಲ ಒಂದು ವಾರ ಫುಲ್ ಫಾಸ್ಟಿಂಗ್ ಮಾಡೋದಕ್ಕೆ ಈಕ್ವಲ್ ಆಗ್ತದೆ ಈಗ. ಅದಕ್ಕಿಂತ ದೊಡ್ಡ ಅದು ಕಾರ್ಯ ಆ ಸರ್ ತರ ಅದಕ್ಕಿಂತ ದೊಡ್ಡ ಕಾರ್ಯ ಮೊಬೈಲ್ ಬಿಡೋದು. ಆತರ ಇಲ್ಲಿ ನಾವು ನೋಡುವುದು ಏನಂದ್ರೆ, ದಾನಿಯೇಲನಿಗೆ ಹೇಗೆ ಉಪವಾಸ ಮಾಡಬೇಕೆಂದು ದೇವರು ತೋರಿಸಿಕೊಟ್ಟಿದ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಏನ್ ಮಾಡ್ಬೇಕು, ಎಷ್ಟು ದಿನ ಉಪವಾಸ ಮಾಡ್ಬೇಕು, ಹೇಗೆ ಉಪವಾಸ ಮಾಡ್ಬೇಕು. ಬೇರೆ ಇನ್ನೊಂದು ವಿಷಯ ನೀವು ಅರ್ಥ ಮಾಡಬೇಕು, ದಾನಿಯೇಲನು ಊಟ ಮಾಡುವುದು ಕಿಂಗ್ ಅಂದ್ರೆ ರಾಜನ ಡೈನಿಂಗ್ ಟೇಬಲ್ ಅಲ್ಲೇ. ಯಾಕಂದ್ರೆ ಸೆಕೆಂಡ್ ಇನ್ಚಾರ್ಜ್ ದಾನಿಯೇಲನು. ರಾಜನ ಡೈನಿಂಗ್ ಟೇಬಲ್ ಅಲ್ಲಿ ಏನೆಲ್ಲ ಐಟಮ್ಸ್ ಇರುತ್ತದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಲ್ವಾ. ರಾಜನ brother. ಡೈನಿಂಗ್ ಟೇಬಲ್. ಸೊ ಆ ಒಂದು ಅವಸ್ಥೆಯಲ್ಲಿ ರುಚಿಕರವಾಗಿರೋದು ಯಾವುದು ತಿನ್ಲಿಲ್ಲ ಅಂತ ಹೇಳುವಾಗ, ನಾವು ಇರುವಾಗ ಊಟನೇ ನೀರು ಇಲ್ಲದೆ ಇರುವ ಅವಸ್ಥೆಗೆ ಈಕ್ವಲ್ ಆಗ್ತದೆ. ನಾವು ಯಾವಾಗ ಉಪವಾಸ ಮಾಡ್ತೀವಿ, ಮಟನ್ ಸಿಕ್ಕುವ ಚಾನ್ಸ್ ಇಲ್ಲದೆ ಇರುವ ದಿನ, ಸ್ಪೆಷಲ್ ಆಗಿ ಊಟ ಏನು ಬರದೇ ಇರುವ ದಿನ, ಆವತ್ತೇನಾದ್ರೂ ಒಂದು ಪಾರ್ಟಿಗೆ ಕರೆದಿದಾರ, ಹಾಗಾದ್ರೆ ಆವತ್ತು ಉಪವಾಸ ಮಾಡ್ಬೇಡಿ, ನೆಕ್ಸ್ಟ್ ದಿನ ಉಪವಾಸ ಮಾಡೋಣ. ನಮ್ಮ ಉಪವಾಸಗಳು ಅನೇಕ ಬಾರಿ ಈ ರೀತಿ ಇರುತ್ತೆ. ಆದರೆ ದಾನಿಯೇಲನಿಗೆ ಡೈಲಿ ಪಾರ್ಟಿನೇ ರಾಜನ ಮುಂದೆ, ರಾಜನ ಜೊತೆಗೆ. ನೀವು ಯೋಚನೆ ಮಾಡಿ, ರಾಜನ ಮುಂದೆ ಊಟ ಮಾಡದೇ ಇರುವುದು ಹೇಗೆ ಎಷ್ಟು ಸಮಂಜಸವಾಗ್ತದೆ. ಆದರೆ ರಾಜನ ಆರ್ಡರ್ ಎಲ್ಲ ಅದ್ರ ಮೇಲೆ ತಲೆ ಕೆಡಿಸದೆ, ಇವನು ದೇವರು ತೋರಿಸಿದ ಆ ರೀತಿಯಲ್ಲಿ ದೇವರು ತೋರಿಸಿದಷ್ಟು ದಿನ ಉಪವಾಸ ದೇವರೊಂದಿಗೆ ವಾಸಿಸಿ ಪ್ರಾರ್ಥಿಸಿದರು. ಯಾಕೆಂದ್ರೆ ದಾನಿಯೇಲನಿಗೆ ಒಂದು ದರ್ಶನ ಸಿಕ್ಕಿತ್ತು, ಇಂತಹ ಒಂದು ದುರಂತ ನಡೀತಾ ಇದೆ, ಇಂತಹ ಒಂದು ಯುದ್ಧ ನಡೀತಾ ಇದೆ, ಆದುದರಿಂದ ನೀನು ಹೀಗೆ ಪ್ರಾರ್ಥಿಸಿ. ಪ್ರಿಯರೇ, ಇದೇ ಆಗಿದೆ ಪ್ರೊಫೆಟಿಕ್ ಇಂಟರ್ಸೆಷನ್ ಅಂತ ಹೇಳುವುದು. ನಮ್ಮ ಪ್ರಾರ್ಥನೆಯು ಸಹ ಈ ರೀತಿ ನಾವು ಪ್ರಾರ್ಥಿಸುವಾಗ ಅದರ ಎಫೆಕ್ಟ್ ಇರ್ತದೆ. ನಾವಾಗಿ ಈಗ ನೋಡಿ, ದಾನಿಯೇಲನಾಗಿ ಪ್ಲಾನ್ ಮಾಡಿರೋದಲ್ಲ ಇದು, ಈ ಪ್ರಾರ್ಥನೆ. ದೇವರು ದಾನಿಯೇಲನಿಗೆ ಒಂದು ದರ್ಶನವನ್ನು ಕೊಟ್ಟು, ಯುದ್ಧವನ್ನು ಕುರಿತಿರುವ ದರ್ಶನವನ್ನು ಕೊಟ್ಟು, ನೀನು ಈ ಯುದ್ಧವನ್ನು ಒಂದು ಶಾಂತವಾಗಬೇಕಾದರೆ ಇಷ್ಟು ದಿನ ಪ್ರಾರ್ಥಿಸಬೇಕು ಅಂದ್ರೆ ಪ್ರಾಫಿಟಿಕ್ ಇಂಟರ್ಸೆಷನ್ ಆ 2ನೇ ಸ್ಟೆಪ್ ಏನಕ್ಕಾಗಿ ಪ್ರಾರ್ಥಿಸಬೇಕು, 3ನೇ ಸ್ಟೆಪ್ ಹೇಗೆ ಪ್ರಾರ್ಥಿಸಬೇಕು, 4ನೇ ಸ್ಟೆಪ್ ಆಕ್ಚುಯಲ್ ಇಂಟರ್ಸೆಷನ್. ಸೊ ಈ ಫಸ್ಟ್ 4 ಸ್ಟೆಪ್ಸ್ ದಾನಿಯೇಲನು ಕಂಪ್ಲೀಟ್ ಮಾಡುವುದು ನಾವು ಇವತ್ತಿನದ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಸೊ ಪ್ರಿಯರೇ, 21 ದಿನ ಉಪವಾಸ ಮಾಡಿದರು. 4ನೇ ವಾಕ್ಯದಲ್ಲಿ ನಾವು ನೋಡಬಹುದು, ಟೈಗ್ರೀಸ್ ಮಹಾನದಿಯ ತೀರದಲ್ಲಿ ಅವನು ನಿಂತಿದ್ದರು. ಉಪವಾಸ ಮಾಡಿ ಅಂದ್ರೆ ನೋಡಿ, ಅವನಿಗೆ ಒಂಟಿಯಾಗಿ ಉಪವಾಸ ಅಂದ್ರೆ ನಾನು ನನ್ನ ದೇವರಂತ ಹೇಳುವಾಗ ಎಲ್ಲರ ಜೊತೆಗೆ ಎಲ್ಲರ ಮಧ್ಯೆ ನಿಂತು ನಮ್ಗೆ ಗೊತ್ತು, ನಾವು ಪ್ರಾರ್ಥನೆ ಮಾಡಕ್ಕೂ ಆಗಲ್ಲ. ನಾನು ನನ್ನ ದೇವರಿಂದ ಹೇಳುವಾಗ ಆ ಒಂದು ಪ್ರಾರ್ಥನೆ ಒಂದು ಅಟ್ಮಾಸ್ಫಿಯರಿಗೆ ಹೋಗಲೇಬೇಕು. ಈಗ ಅವನ್ ಟೈಗ್ರೀಸ್ ಮಹಾನದಿಯ ತೀರದಲ್ಲಿ ಒಂಟಿಯಾಗಿದ್ದು ಪ್ರಾರ್ಥಿಸುತ್ತಾ ಇದ್ದಾರೆ. ಪ್ರಿಯರೇ,
ಫಸ್ಟ್ ಸ್ಟೆಪ್ ಆಯ್ತು, ಸೆಕೆಂಡ್ ಸ್ಟೆಪ್ ಆಯ್ತು, ಥರ್ಡ್ ಸ್ಟೆಪ್ ಆಯ್ತು, ಫೋರ್ತ್ ಸ್ಟೆಪ್. ಇಲ್ಲಿ ಇವನು ಪ್ರಾರ್ಥಿಸುತ್ತಾ ಇದ್ದಾನೆ. ಪ್ರಾರ್ಥಿಸುತ್ತಾ ಇದ್ದಾಗ ಏನಾಗಿದೆ? ದೇವರು ದೂತರನ್ನು ಕಳುಹಿಸ್ತಾ ಇದ್ದಾರೆ. 9ನೇ ಅಧ್ಯಾಯದಲ್ಲೂ ನಾವು ನೋಡಿದ್ದೀವಿ. ಈ ರೀತಿ ಪ್ರಾರ್ಥಿಸುವಾಗ 9ನೇ ಅಧ್ಯಾಯದಲ್ಲಿ ಗಾಬ್ರಿಯಲ್ ದೇವದೂತನನ್ನು ಕಳಿಸಿದೆ ಅಂತ ಹೇಳುವ ಹಾಗೆ ದೂದು ಕರ್ಕೊಂಡು ಬರುವ ವ್ಯಕ್ತಿ ಆಗಿದ್ದಾರೆ ದೂತನು. ದೇವರ ದೂತು ತಗೊಂಡ್ ಬರುವ ವ್ಯಕ್ತಿ ಆ ದೇವದೂತರಾಗಿದ್ದಾರೆ ಗಾಬ್ರಿಯಲ್ ದೇವದೂತನು. ತಾಯಿ ಮರಿಯಲಿಗೂ ಗಾಬ್ರಿಯಲ್ ದೇವದೂತನು, ಇಲ್ಲಿ ದಾನಿಯೇಲನಿಗೂ ಗಾಬ್ರಿಯಲ್ ದೇವದೂತನು ದೂತು ತಗೊಂಡು ಕೊಡ್ತಾ ಇದ್ದಾರೆ. ದೇವರಿಂದ ಒಂದು ವಾಕ್ಯವನ್ನು ತಗೊಂಡು ಬರುತ್ತಾ ಇದ್ದಾರೆ. ಪ್ರಿಯರೇ, ದಾನಿಯೇಲನ ಜೀವನದಲ್ಲಿ ಹೀಗಾದರೆ ನಮ್ಮ ಜೀವನದಲ್ಲೂ ಇನ್ನೂ ಸ್ವಲ್ಪ ಬೆಟರ್ ಆಗಿ ಕ್ಲಾರಿಟಿಯಲ್ಲಿ ಇದು ನಡೆಯುತ್ತದೆ. ಆದ್ರೆ ನಾವು ರೆಡಿ ಇರಬೇಕು. ರಾಜನ ಸನ್ನಿಧಿಯಲ್ಲಿ ಡೈಲಿ ಊಟ ಇರುವಾಗ, ಚೆನ್ನಾಗಿರುವ ಊಟ ಇರುವಾಗ ನಾನು ಹೇಗೆ ಉಪವಾಸ ಮಾಡುವುದು? ಇದೆಲ್ಲ ಸ್ವಲ್ಪ ರಿಟೈರ್ ಆಗಿ ನಂತರ ನಾನು ಉಪವಾಸ ಮಾಡುತ್ತೇನೆ ಎಂದು ಯೋಚನೆ ಮಾಡುವವರೇ ನಾವೆಲ್ಲರೂ ಅಲ್ವಾ? ಆದ್ರೆ ನೀನು ರಾಜನ ಸನ್ನಿಧಿಯಲ್ಲಿ ಇರುವಾಗಲೂ ಉಪವಾಸ ಮಾಡಲು ನಮಗೆ ಕರೆ ಇದೆ. ನಿಜ ಉಪವಾಸ ಮಾಡುವಾಗ ರಾಜನ ಸನ್ನಿಧಿ ಆಗಲಿ, ಫೆಸ್ಟಿವಲ್ ಆಗಲಿ, ಫೀಸ್ಟ್ ಆಗಲಿ, ಇದೇನು ನಮ್ಗೆ ಅಡೆತಡೆ ಆಗಲ್ಲ. ಉಪವಾಸ ಇರೋ ದಿನನೇ ನಮ್ಗೆ ಎಷ್ಟೋ ದಿನ ಉಪವಾಸ, ಇವತ್ತು ಉಪವಾಸ ಇರೋ ದಿನ ಅವತ್ತೇ ಯಾರಾದ್ರೂ ಮನೆಗೆ ಏನಾದ್ರು ತಂದು ಕೊಟ್ಟಿರ್ತಾರೆ. ನಾವು ಯೋಚನೆ ಮಾಡ್ತೀವಿ, ಏನೋ ರೇರ್ ಕೇಸ್ ಇವತ್ತು ತಂದು ಕೊಡೋದು. ಈಗ ನಾವು ಹೊರತಿಗೆ ಊಟ ಮಾಡದಿದ್ರೆ ಸರಿ ಇಲ್ಲ, ಇವತ್ತಿನ ಬದಲು ನಾಳೆ ಮಾಡುದು. ನಾಳೆ ಆಗೋದಷ್ಟು ದೇವರ ಪ್ಲಾನಿಂಗ್, ದೇವರ ಟೈಮಿಂಗ್ ದಾಟಿ ಹೋಗ್ತದೆ. ಸೊ 4ನೇ ಸ್ಟೆಪ್ ಆಯ್ತು. ಈಗ 5ನೇ ಸ್ಟೆಪ್ ಅಲ್ಲಿ ದೇವರು ದೂತರನ್ನು ಕಳುಹಿಸ್ತಾ ಇದ್ದಾರೆ. ದೇವರು ಸಂದೇಶವನ್ನು ಕೊಡುತ್ತಾ ಇದ್ದಾರೆ. ಉಪವಾಸದ ಅದರ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಓಕೆ, ಸೊ 5 ಸ್ಟೆಪ್ ಆಯ್ತು. ಲಾಸ್ಟ್ ಸ್ಟೆಪ್ ಸ್ತೋತ್ರ, 1ನೇ ಸ್ತೋತ್ರ ಸಲ್ಲಿಸೋದಷ್ಟೇ. ಸೊ 6 ಸ್ಟೆಪ್ ಆಗಿದೆ ಪ್ರಾಫಿಟಿಕ್ ಇಂಟರ್ಸೆಷನ್ಗೆ. ಆ 6 ಸ್ಟೆಪ್ಗಳು ಇಲ್ಲಿ ನಡೆಯುತ್ತಾ ಇದೆ. ಇಲ್ಲಿರುವ ಮುಖ್ಯ ವಿಷಯ ಏನಂದ್ರೆ, ಆ ದೇವದೂತನ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಮ್ಗೆ ಹೇಳ್ತಾ ಇದ್ದಾರೆ. ಆ ದೇವದೂತನನ್ನ ಕಂಡು ನಮ್ಗೆ ದೇವದೂತನಂತ ಹೇಳುವಾಗ ನಮ್ಗೆ ಹೇಗೆ ಅನಿಸುತ್ತೆ? ಏನ್ ಮನಸ್ಸಿಗೆ ಬರುತ್ತೆ ದೇವದೂತನಂತ ಹೇಳುವಾಗ? ಶಶಿಕಲಾ ಸಿಸ್ಟರ್. ಬ್ರದರ್, ಅದೇ ವಿತ್ ಇದು ವಿಂಗ್ಸ್ ಎಲ್ಲ ಒಂಥರ ವಿಂಗ್ಸ್ ಎಲ್ಲ ಇಲ್ಲಾಂದ್ರೆ ನೋಡಿರ್ತೀವಲ್ಲ, ಅದೇ ಟೈಪ್. ಒಂದು ಪುಟಾಣಿ ಮಗು ವೈಟ್ ಡ್ರೆಸ್ ಹಾಕಿ ಅಲ್ವಾ? ಹೌದು. ದೇವ ಸ್ವಲ್ಪ ದೊಡ್ಡವರು ಏನಾದ್ರು ದೂತರಾಗ್ಬಿಟ್ರೆ ಅಯ್ಯೋ ಇದು ಮ್ಯಾಚ್ ಆಗಲ್ಲ ಅಂತ ನಾವ್ ಹೇಳ್ತೀವಿ ಸ್ವಲ್ಪ ಅಲ್ವಾ? ಸೊ ಪ್ರಿಯರೇ, ದೇವದೂತರು ಎಂದು ಹೇಳುವಾಗ ನಾವು ಇಮ್ಯಾಜಿನ್ ಮಾಡಕ್ ಆಗದೇ ಇರುವ, ಅಂದ್ರೆ ಅವ್ರಿಗೊಂದು ರೂಪ ಇಲ್ಲ, ಅವ್ರಿಗೆ ಯಾವ ರೂಪ ಬೇಕಾದ್ರೂ ಸ್ವೀಕರಿಸಬಹುದು ಅಂತಲ್ಲ, ದೇವರು ಕೊಡುವ ಆ ಒಂದು ರೂಪವನ್ನು ತಗೋಬಹುದು ಸದ್ಯಕ್ಕೆ, ಟೆಂಪರರಿ ಆಗಿ. ಸೊ ನಮ್ಗೆ ಇರುವ ಆ ಚಿಕ್ಕ ಮಗು ಎಂಬುದಿಗೆ ಎಷ್ಟೋ ದೊಡ್ಡ ದುರಂತಗಳು ದೇವದೂತರುಗಳೇ ರಕ್ಷಿಸುವ, ಕಾಪಾಡುವ ದರ್ಶನಗಳು ನಾವು ಕಂಡಿದ್ದೀವಿ, ಕಾರ್ಯಗಳು ನಾವು ನೋಡಿದ್ವಿ. ಅದರಿಂದ ನಮ್ ಕನ್ಸೆಪ್ಟ್ ಅಬೌಟ್ ದೇವದೂತರು ಚೇಂಜ್ ಆಗ್లేదు. ಪುಟ್ಟಾಣಿ ಮಗು ಒಂದೇ ರೀತಿಯಲ್ಲ, ಮೇ ಬಿ ಅವರ ಒಂದು ನಿಷ್ಕಲಂಕತೆ ಆಗಿರ್ಬೋದು, ಆದರೆ ಅವರು ಶಕ್ತಿಶಾಲಿ. ಓಕೆ, ದೇವರು ಕೊಡುವ ರೂಪವನ್ನು ತಗೊಳ್ಳೋರು. ಇಲ್ಲಿ ಅವರು ದಾನಿಯೇಲನ ಹತ್ತಿರಕ್ಕೆ ಬರುತ್ತಾ ಇದ್ದಾರೆ. 7ನೇ ವಾಕ್ಯದಲ್ಲಿ
ದರ್ಶನವನ್ನು ವಾಕ್ಯ. ಕಂಡವನು ದಾನಿಯೇಲನಾದ ನಾನೊಬ್ಬನೇ. ದರ್ಶನವನ್ನು ಕಂಡವರು ದಾನಿಯೇಲನಾದ ನಾನೊಬ್ಬನೇ. ಅಂದ್ರೆ ಅರ್ಥ ಏನು? ಅವ್ರ ಜೊತೆಲಿ ಇದ್ದವ್ರಿಗೂ ಎಲ್ರೂ ಇದ್ರು, ಆದ್ರೆ ಯಾರಿಗೂ ಕಾಣಿಸ್ಲಿಲ್ಲ ಜೊತೆಯಲ್ಲೂ ಅವ್ರು. ಇದ್ರು. ನಮ್ಮ ಮರಿಯನ್ ತಂಡದ ಹಾಗೆ ಈಗ ನಾವು 21 ಜನ ಇದ್ದೀವಿ. ಇಷ್ಟು ಜನ ಇದ್ರು, ಆದ್ರೆ ಇಬ್ರಿಗೆ ಮಾತ್ರ ದರ್ಶನ ಸಿಕ್ತು. ಬಾಕಿ ಎಲ್ರು ನಿದ್ರೆ ಮಾಡಿದರು. ಬಾಕಿ ಎಲ್ರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಗೆ ದರ್ಶನ ಸಿಗ್ತದೆ? ಓಕೆ, ಸೊ ಈ ದರ್ಶನ ಇಷ್ಟು ಅಂದ್ರೆ ದಾನಿಯೇಲ್ ಒಂಟಿ ಆಗಿರ್ಲಿಲ್ಲ. ದಾನಿಯೇಲನು ಅವ್ರ ಜೊತೆಗೆ ಜನ ಇದ್ರು. ಯಾಕಂದ್ರೆ ದಾನಿಯೇಲ್ ಪ್ರೈಮ್ ಮಿನಿಸ್ಟರ್ ಅಲ್ವಾ, ಪ್ರೈಮ್ ಮಿನಿಸ್ಟರ್ ಒಂಟಿಯಾಗಿ ಬಿಡ್ತಾರ ಯಾರಾದ್ರು? ಅವ್ರ ಜೊತೆಗೆ ಅವರ ಸೈನ್ಯಾಧಿಪರು ಅವರು ಇವರೆಲ್ಲ ಇದ್ದಿರ್ಬಹುದು, ಆದ್ರೆ ಬೇರೆಯೊಬ್ರು ಈ ದರ್ಶನ ಕಾಣಲಿಲ್ಲ. ಅಂದ್ರೆ ನೀವು ಅರ್ಥ ಮಾಡಿ, ದೇವದೂತರು ದರ್ಶನದಲ್ಲಿ ಬಂದಿದ್ದಾರೆ, ಫಿಸಿಕಲ್ ಆಗಿ ಬರಲ್ಲ. ಓಕೆ, ಸೊ ಈ ದರ್ಶನ ದಾನಿಯೇಲ್ ಒಬ್ಬನು ಮಾತ್ರ ಕಂಡಿದ್ದಾರೆ. ಆಗ ಈ ದರ್ಶನವನ್ನು ಕಂಡ ತಕ್ಷಣ ದಾನಿಯೇಲ್ ಹೇಳ್ತಾ ಇದ್ದಾರೆ, ದಾನಿಯೇಲ್ನ ಶಕ್ತಿ ಕ್ಷೀಣಿಸಿ ಹೋಯಿತು. ಈ ದೇವದೂತನನ್ನು ಕಂಡ ತಕ್ಷಣನೇ. ಹಾಗಾದ್ರೆ ನೀವು ಅರ್ಥ ಮಾಡಿ, ಯೇಸು ಸ್ವಾಮಿಯನ್ನು ಕಾಣುವಾಗ ದಾನಿಯೇಲ್ ಇಷ್ಟು ಪರಿಶುದ್ಧಿಯಲ್ಲಿ ಜೀವಿಸಿದ ವ್ಯಕ್ತಿ, ಇಷ್ಟು ಪರಿಶುದ್ಧಿಯಲ್ಲಿ ಜೀವಿಸಿದ ವ್ಯಕ್ತಿಗೂ ಹೇಗಾದ್ರೂ ಅವ್ರ ಲೋಕದಲ್ಲಿ ಜೀವಿಸುವ ವ್ಯಕ್ತಿ ಅಲ್ಲ. ಅತಿ ಪರಿಶುದ್ಧಿ ಇರುವವ್ರನ್ನ ಕಾಣಕ್ ಆಗ್ತಾ ಇಲ್ಲ ಬೇರೆ. ಅದೇನೆ ಈ ನಮ್ಗೆ ಇರುವ ಶಿಕ್ಷೆ ಏನಂತ ಗೊತ್ತಾ? ಈಗ ದಾನಿಯೇಲನಿಗೆ ಈ ದೂತನನ್ನು ಕಾಣಕ್ ಆಗ್ತಾ ಇಲ್ಲ, ಅವನ ಶಕ್ತಿ ಫುಲ್ ಕ್ಷೀಣಿಸಿ ಹೋಗಿ ಆಯ್ತು. ನೀವು ಯೋಚನೆ ಮಾಡಿ, ದಾನಿಯೇಲ್ ಜೀವಿಸಿರುವುದು ಒಂದು ಪರಿಶುದ್ಧ ಜೀವನ ನಡೆಸ್ತಾ ಇದ್ದಾರೆ. ಎಲ್ರು ಎಷ್ಟೇ ಆರ್ಡರ್ ಕೊಟ್ರು ಇವರು ದೇವರನ್ನು ಪ್ರಾರ್ಥಿಸಿ ದೇವರಲ್ಲಿ ಆರಾಧಿಸಿ ಜೀವಿಸುವ ವ್ಯಕ್ತಿ. ಆದರೆ ಲೋಕದಲ್ಲಿ ಜೀವಿಸುವುದ್ರಿಂದ ಲೋಕದ ಮಲಿನಗಳು ಸ್ವಲ್ಪ ಇದ್ದೇ ಇರುತ್ತದೆ. ಅದರಿಂದ ದೇವದೂತರನ್ನು ಕಾಣಲು ಭಯಪಟ್ಟು ಶಕ್ತಿ ಇಲ್ಲದೆ ಇರುವ ಒಂದು ಅವಸ್ಥೆ ಆಯಿತು. ನೀವು ಯೋಚನೆ ಮಾಡಿ, ಈಗ ನಮ್ಮ ಮುಂದೆ ಡೈರೆಕ್ಟ್ ದೇವರೇ ಪ್ರತಿಷ್ಠೆ ಆಗೋದಾದ್ರೆ ಶಶಿ ಏನಾಗ್ತದೆ? ನಾನು ಹೇಳೋದು ಇದೊಂದು ಕಂಪೇರ್ ಮಾಡಿ. ದಾನಿಯೇಲನಿಗೆ ಗಾಬ್ರಿಯೇಲ್ ದೇವದೂತರು ಪ್ರತಿಷ್ಠೆ ಆದಾಗಲೇ ಫುಲ್ ಶಕ್ತಿ ಕ್ಷೀಣಿಸಿ ಈಗೇನೋ ಬಿದ್ದಿಲ್ಲ, ಬೀಳುವ ರೇಂಜಿಗೆ ತಲುಪಿತ್ತು. ಈಗ ಶಶಿ ನಿಮ್ಮ ಮುಂದೆ ಯೇಸು ಸ್ವಾಮಿ ಪ್ರತಿಷ್ಠಿತಾದ್ರೆ, ಆ ಪುನರುತ್ಥಾನರಾದ ಯೇಸು ಸ್ವಾಮಿ ಪ್ರತಿಷ್ಠಿತಾದ್ರೆ ಹೇಗಾಗುತ್ತೆ? ಇರ್ಲಿ ಬಿಡಿ ಬ್ರದರ್, ಇರ್ಲಿ ಬಿಡಿ. ಅಲ್ಲ, ನಾನು ಹೇಳೋದು ಜಸ್ಟ್ ಒಂದು ಕಂಪೇರ್ ಮಾಡಕ್ಕೆ. ಯಾಕೆಂದ್ರೆ ಇವ್ ದಾನಿಯೇಲನೇ ಹೇಳ್ಕೊಂತ ಅಷ್ಟು ಇದ್ರ ವ್ಯಕ್ತಿನೇ ಹೇಳ್ತಾವ್ರೆ, ಗಡಗಡನೆ ನಡಗುತ್ತ ಅಂಗೈಗಳನ್ನು ಮೊನಕಾನುಗಳನ್ನು ಊರಿ ನಿಲ್ಲುವಂತೆ ಯಾರಾದ್ರೂ ಅವ್ರಿಗೆ ಬಂದು ಹಿಂಗ್ ಇಟ್ಕೊಂಡ್ರಲ್ಲ, ಆ ರೀತಿ ಆಗೋಗುತ್ತೆ ಬ್ರದರ್. ಆದ್ರೆ ಆ ಒಂದಿದು ಅದು ದಾನಿಯೇಲ್ನ ಅವಸ್ಥೆ. ನಾವು ದಾನಿಯೇಲ್ನಷ್ಟು ಪರಿಶುದ್ಧಿ ಇಲ್ಲ. ಎರಡನೇದಾಗಿ ದಾನಿಯೇಲ್ನ ಮುಂದೆ ಬಂದಿರೋದು ಗಬ್ರಿಯೇಲ್ ದೇವದೂತನು. ನಮ್ಮ ಮುಂದೆ ಯೇಸು ಸ್ವಾಮಿ ಬಿದ್ದೆ ಅಂತ ಅಂದಿದೆ, ರಪ್ಪ ಅಂತ ಬಿದ್ದಿರ್ತಾರೆ ಅನ್ಸುತ್ತೆ ದಾನಿಯೇಲ್ನ. ಅದೇ ನಮ್ಮ ಮುಂದೆ ಯೇಸು ಸ್ವಾಮಿ ಬರೋದಾದ್ರೆ ನನ್ನ ಪ್ರಕಾರ ನಮ್ಗೆ ಆ ಯೇಸು ಸ್ವಾಮಿ ನೋಡಕ್ಕೆ ಆಗಲ್ಲ. ಪ್ರಜ್ಞೆ ಇಲ್ಲದೆ ನಾವು ಇದಾಗ್ತೀವಿ. ಯಾಕಂದ್ರೆ ನಮ್ಗೆ ದಾನಿಯೇಲ್ನಷ್ಟು ಪರಿಶುದ್ಧಿ ಇದೆಯಾ? ನಾವು ಸ್ವಲ್ಪ ಕಂಡುಹಿಡಿಯಬೇಕು. ರಾಜ ಸನ್ನಿಧಿಯಲ್ಲಿ ಜೀವಿಸುವ ದಾನಿಯೇಲನ 21 ದಿನ ನೀನು ಉಪವಾಸ ಮಾಡಿ ಅಂತ ಹೇಳುವಾಗ 21 ದಿನ ಉಪವಾಸ ಮಾಡ್ತೀವಿ. ನಮ್ಗೆ ಮಾಡಿದ ದಿನಗಳಿತ್ತು, ಆದ್ರೆ ಈಗ ಆಗ್ತಾ ಇಲ್ಲ. ಉಪವಾಸ ಮಾಡ್ಬೇಕಂತ ಹೇಳುವಾಗಲೂ ನಾವು ಕಾಂಪ್ರಮೈಸ್ ಮಾಡ್ತೀವಿ. ಸ್ವಲ್ಪ ಅದಿದೆ, ಸ್ವಲ್ಪ ಇದಿದೆ, ಸ್ವಲ್ಪ ನಾವು ಊಟ ಮಾಡದೆ ಸರಿ ಬರಲ್ಲ, ಮತ್ತೆ ಅಲ್ಸರು ಮತ್ತೆ ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ ಆಗ್ತದೆ, ಸ್ವಲ್ಪ ಪರವಾಗಿಲ್ಲ ಈಗೂ ಉಪವಾಸ ಮಾಡ್ಬೋದು ಅಂತ ಹೇಳಿ ನಾವು ಕಾಂಪ್ರಮೈಸ್ ಮಾಡ್ತೀವಿ. ಆದ್ರೆ ದಾನಿಯೇಲ್ ಹಾಗಲ್ಲ. ಸೊ ಪ್ರಿಯರೇ,
ಅಷ್ಟು ಪರಿಶುದ್ಧಿಯಲ್ಲಿರುವವನು ದೇವದೂತನನ್ನ ಕಂಡಾಗಲೇ ಅಷ್ಟು ಪರಿಶುದ್ಧಿ ಸಾಲದು ಅವನಿಗೆ, ಇನ್ನೂ ಶಕ್ತಿ ಬೇಕು. ಓಕೆ, ಅದರಿಂದ ಆಗಿದೆ ನೋಡಿ 10ನೇ ವಾಕ್ಯ, ನಾನು ಮುಂದೆ ಹೋಗಲ್ಲ. 10ನೇ ವಾಕ್ಯದಲ್ಲಿ ಆಗ ವಜ್ರದ ಕೈ ನನ್ನನ್ನು ಮುಟ್ಟಿದಂತಾಯಿತು. ನಾನು ಗಡಗಡನೆ ನಡುಗುತ್ತಾ ಅಂಗೈಗಳನ್ನು ಮೊಣಕಾಲುಗಳನ್ನು ಊರಿ ನಿಲ್ಲುವಂತೆ ಮಾಡಿತು. ನೋಡಿ, ಭಯದಿಂದ ಆ ಅವಸ್ಥೆ ಆಗಿದೆ. ಮತ್ತೆ ಮುಂದೆ ಓದುವ ಕಣವರು ಅವರು ಸಾಂತ್ವನ ಪಡಿಸಿ ಅವನಿಗೆ ಸ್ವಲ್ಪ ಶಕ್ತಿ ತುಂಬಿಸಿ ಎದ್ದು ನಿಲ್ಲಿ ಅಂತ ಹೇಳಿ ಅವರನ್ನ ನೈಸಾಗಿ ಎಬ್ಬಿಸಿ ನಿಲ್ಲಿಸ್ತಾ ಇದ್ದಾರೆ. ಹೇಗೆಂದ್ರೆ ಈ ಕರು ಆಗಿದ ನಂತರ ಆ ಹಸು ಆ ಕರುವಿನ ಮೇಲೆ ಇದು ಮಾಡಿ ಎಬ್ಬಿಸಿ ನಿಲ್ಲಿಸ್ತಾರಲ್ಲ, ಅದೇ ಒಂದು ಹೊಸ ಜನ್ಮ ಆದ ಹಾಗೆ ದಾನಿಯೇಲನ್ನು ಎಬ್ಬಿಸಿ ನಿಲ್ಲಿಸಿ. ಪ್ರಿಯರೇ, ನಾವು ಒಬ್ಬೊಬ್ರು ಯೋಚನೆ ಮಾಡಿ, ಈ ಅವಸ್ಥೆಯಲ್ಲಿ ನಾವು ಸ್ವರ್ಗದೆಡೆಗೆ ಹೋಗುವ ಒಂದು ಅವಸ್ಥೆ ಆಗೋದಾದ್ರೆ, ಆ ದೇವರನ್ನು ಅದರ ಆ ಅತಿ ಪರಿಶುದ್ಧಿಯಲ್ಲಿ ಮಹಾ ಒಂದು ಅವಸ್ಥೆಯಲ್ಲಿ ನಾವು ನೋಡಕ್ ಆಗ್ತದ? ಆಗಲ್ಲ. ದಾನಿಯೇಲನಿಗೆ ದೇವದೂತನನ್ನು ನೋಡಲು ಸಾಧ್ಯ ಇಲ್ಲ ಅಂತ ಹೇಳುವಾಗ, ನಾವು ಸ್ವರ್ಗಕ್ಕೆ ಹೋಗುವಾಗ ಹಾಗೇನಾಗ್ತದೆ, ನಾವು ಯಾಕಂದ್ರೆ ಆ ದೇವರ ಪ್ರಕಾಶದ ಹತ್ತಿರದಲ್ಲಿ ನಿಲ್ಲಕ್ಕೆ ನಮ್ಗೆ ಆಗದಿರೋ ಪರಿಸ್ಥಿತಿ ಆಗ್ತದೆ. ನಾವು ದೂರ ಆಗ್ತೀವಿ ದೇವರಿಂದ. ಇದೇನೆ ದೊಡ್ಡ ಒಂದು ಶಿಕ್ಷೆ ಎಂದು ಹೇಳುವುದು. ನಾವು ಒಂದು ವೇಳೆ ಅತಿ ಪರಿಶುದ್ಧಿಯಲ್ಲಿದ್ದರೆ ಒಂದು ಆಂತರಿಕ ಶಕ್ತಿ ನಮಗೆ ಇರೋ ವ್ಯಕ್ತಿ ಆದ್ರೆ ನಾವಿನ್ನು ಮುಂದೆ ಹೋಗ್ಬಹುದು. ದೇವರ ಹತ್ತಿರಕ್ಕೆ ಹೋಗ್ಬೋದು. ಇದೇನೆ ಸ್ವರ್ಗ, ಅದೇನೆ ನರಕ. ಅರ್ಥ ಆಯ್ತಲ್ಲ? ಸೊ ನಾವು ಅತಿ ಪರಿಶುದ್ಧಿಯಲ್ಲಿ ಜೀವಿಸುವಾಗ, ನಮ್ಮ ಇಂದ್ರಿಯಗಳ ಶುದ್ಧೀಕರಣದಲ್ಲಿ ಜೀವಿಸುವಾಗ, ನಮ್ಮ ನಾಲಿಗೆ, ಕಣ್ಣು, ಕಿವಿ ಎಲ್ಲವೂ ಶುದ್ಧೀಕರಿಸಿ ಪರಿಶುದ್ಧಿಯಿಂದ ಪರಿಶುದ್ಧಿಯೆಡೆಗೆ ಡಿಗ್ರಿ ಬೈ ಡಿಗ್ರಿ ಸಂತರಾಗಿ ನಾವು ಜೀವಿಸುವುದಾದ್ರೆ, ಸತ್ತ ನಂತರ ನಮ್ಮನ್ನು ದೇವದೂತರುಗಳು ದೇವರ ಕಡೆಗೆ ಕರ್ಕೊಂಡು ಹೋಗುವಾಗ ದೇವರನ್ನು ನೋಡಲು ನಮಗೆ ಶಕ್ತಿ ಇರುತ್ತದೆ ಪರಿಶುದ್ಧಿಯಲ್ಲಿ ಜೀವಿಸುವಾಗ. ಆಗ ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ಬೋದು, ನಮ್ಮ ಪರಿಶುದ್ಧಿಯ ರೇಂಜಿಗೆ ತಕ್ಕ ರೀತಿಯಲ್ಲಿ ದೇವರ ಹತ್ತಿರಕ್ಕೆ ಹೋಗ್ಬೋದು. ಇದು ಸ್ವರ್ಗ. ಈ ಕಡೆ ರಿಬೌಂಡ್ ಆಗಿ ಹೋಗ್ತೀವಿ, ಪರಿಶುದ್ಧಿ ಇಲ್ಲದೆ ಇದ್ರೆ ನೀವು ಅವರ ಹತ್ತಿರದಲ್ಲೂ ನಿಲ್ಲಕ್ಕಾಗಲ್ಲ, ನೀವು ರೀಬೌಂಡ್ ಆಗಿ ಹೋಗ್ತೀವಿ. ಇದು ನರಕ ಎಂಬ ರೀತಿಯಲ್ಲಿ ನಾವು ಹೇಳ್ಬೋದು. ಜಸ್ಟ್ ಒಂದು ಇಮ್ಯಾಜಿನ್. ಯಾಕೆಂದ್ರೆ ಸತ್ತ ನಂತರ ನಮ್ಗೆ ದೇವರನ್ನ ನೋಡಿನೇ ಇರೋದು ನಮ್ಮ ಜೀವನ, ಅದಲ್ಲದೆ ಬೇರೆ ಜೀವನ ಇಲ್ಲ. ಆಗ ನಾವು ದೇವರನ್ನ ನೋಡಕ್ಕೇನೆ ಆಗದೇ ಇದ್ರೆ ನೀವು ಅವಸ್ಥೆ ಯೋಚನೆ ಮಾಡಿ ಮತ್ತೆ ಏನು? ಅದು ಇಟರ್ನಲ್ ಆಗಿ ಕೊನೆ ಇಲ್ಲದೆ ಇರುವ ಜೀವನ, ಕತ್ತಲೆಯನ್ನು ನೋಡಿ ಜೀವಿಸುವ ಜೀವನ. ಅಯ್ಯೋ ಬೇಡ. ಸೊ ಪ್ರಿಯರೇ, ನಾವು ಇಲ್ಲಿಂದ ಅದು ಸಹ ನಮಗೆ ಅರ್ಥ ಆಗ್ತದೆ, ನಾವು ಎಷ್ಟು ಪರಿಸ್ಥಿತಿ ಇರಬೇಕು. ಇನ್ನೂ ನಮ್ಗೆ ದರ್ಶನಗಳು ಸಿಕ್ಕದೇ ಇದ್ರೆ, ವಚನಗಳು ದೇವರು ಕೊಟ್ರೆ ಅದು ಈ ಕಡೆ ಬರದೇ ಇದ್ರೆ, ಒಂದು ಕಾರಣ ಏನಂದ್ರೆ ಇನ್ನು ನಮ್ಮ ಆ ಪರಿಶುದ್ಧಿ, ಇಂದ್ರಿಯಗಳ ಶುದ್ಧಿ ನಮ್ಮಲ್ಲಿ ನಡೀತಾ ಇರ್ಬೇಕು. ನನ್ ಪ್ರಕಾರ ನಾವು ಮುಂಚೆ ಶುದ್ಧೀಕರಣ ಪ್ರಾರ್ಥನೆ ಮಾಡ್ತಾ ಇದ್ದೆ, ಒಮ್ಮೊಮ್ಮೆ ಪರ್ಸನಲ್ ಆಗಿ ಆದ್ರೂ ನಿಲ್ಸಿದಾಗ ಎಲ್ರು ಪೂರ್ತಿ ನಿಲ್ಸ್ಬಿಟ್ರು. ವೈಯಕ್ತಿಕವಾಗಿ ಆದ್ರೂ ನಾವು ಪ್ರಾರ್ಥಿಸಲೇಬೇಕು. ಯಾಕೆಂದ್ರೆ ಎಷ್ಟೇ ನಾವು ಪರಿಶುದ್ಧರು ಎಂದು ಹೇಳುವಾಗಲೂ ಭೂಮಿಯಲ್ಲಿ ಜೀವಿಸುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಕಳಂಕದ ಅವಸ್ಥೆಗಳು. ಹೌದು, ನಾವು ಯೇಸು ಸ್ವಾಮಿ ನಮಗಾಗಿ ಸತ್ತು ಪುನರುತ್ಥಾನರಾಗಿ ಎಲ್ಲವೂ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ನಮ್ಗ ಫ್ರೀಡಮ್ ಕೊಟ್ಟಿದ್ದಾರೆ, ಚಾಯ್ಸ್ ನಮ್ದಿದೆ. ಈಗ ಬೆಳಿಗ್ಗೆಯಿಂದ ಸಾಯಂಕಾಲ
ನಾವು ಈ ಲೋಕದಲ್ಲಿ ಜೀವಿಸುವಾಗ ಎಷ್ಟೋ ಆಪ್ಷನ್ ಬರುತ್ತೆ. ಮಾತಾಡ್ಬೇಕಾ ಬೇಡವಾ, ಆ ಕಡೆ ನೋಡ್ಬೇಕಾ ಬೇಡವಾ, ಈ ಕಡೆ ನೋಡ್ಬೇಕಾ ಬೇಡವಾ, ಬೇರೆ ಈ ಆಪ್ಷನ್ ಅಲ್ಲಿ ಎಷ್ಟು ಬಾರಿ ನಾವು ಸೋತು ಹೋಗ್ತೀವಿ, ಯೋಚನೆ ಮಾಡಿ ನೋಡಿ. ಅದರಿಂದ ನಾವು ನಮ್ಮನ್ನು ಅಂದ್ರೆ ಪರಿಶುದ್ಧಿಯೆಡೆಗೆ ಯೇಸು ಸ್ವಾಮಿ ನಮ್ಗೆ ತಂದು ಕೊಟ್ಟಿದ್ದಾರೆ. ಅದು ಯೂಟಿಲೈಸ್ ಮಾಡುವ ಜವಾಬ್ದಾರಿ ನಮ್ಗಿದೆಯಲ್ಲ. ಮನೆಯಲ್ಲಿ ನಮಗೆ ಅಕ್ಕಿ ತಂದ್ಕೊಟ್ಟಿದ್ದಾರೆ, ನೀರಿದೆ, ಸ್ಟವ್ ಇದೆ, ಗ್ಯಾಸ್ ಇದೆ, ಎಲ್ಲ ಇದೆ. ಅಯ್ಯೋ ನನ್ಗೆ ಇನ್ನೂ ಊಟ ಸಿಕ್ಕಿಲ್ಲ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ದೇವರು ಕೊಟ್ಟಿರುವ ಬುದ್ಧಿ ಉಪಯೋಗಿಸಿ ಸ್ಟವ್ ಹಚ್ಸಿ ನೀವು ಇದು ಅಕ್ಕಿ ರೆಡಿ ಮಾಡಿ ತಿನ್ನೋ ಜವಾಬ್ದಾರಿ ನಮ್ದಿದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ನಮಗಾಗಿ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ರಕ್ಷಣೆ ನಮ್ಮದಾಗಿಸಬೇಕಲ್ಲ, ಈ ರಕ್ಷಣೆ ನಮ್ಮದಾಗಿಸಬೇಕು. ಅದಕ್ಕೆ ನಾವು ನಮ್ಮನ್ನೇ ಶುದ್ಧೀಕರಿಸಬೇಕು. ಡೈಲಿ ಆ ಒಂದು ಶುದ್ಧೀಕರಣ ಪ್ರೋಸೆಸ್ ಆಗ್ಬೇಕು. ಹೇಗೆ ಬೇಕಾದ್ರೂ ಇಲ್ಲಿ ಜೀವಿಸಿದ್ರೆ ನಾವು ರಿಬೌಂಡ್ ಆಗಿ ದೂರ ಹೋಗ್ತೀವಿ ಕತ್ತಲೆಗೆ. ಸೊ ಅದರಿಂದ ಪ್ರಿಯರೇ, ಈ ಒಂದು ಪಾಯಿಂಟ್ ನಾವು ಇವತ್ತು ಚಿಂತಿಸಬೇಕು. ಒಂದು ದೂತನನ್ನ ಫೇಸ್ ಮಾಡುವುದಕ್ಕೆ ದಾನಿಯೇಲನಿಗೆ ಕಷ್ಟವಾಗಿತ್ತು, ಆದರೆ ಯೇಸುಸ್ವಾಮಿಯನ್ನು ಫೇಸ್ ಮಾಡಕ್ಕೆ ನಮ್ಮ ಅವಸ್ಥೆ ಏನಾಗಿರುತ್ತದೆ ಸ್ವಲ್ಪ ಯೋಚನೆ ಮಾಡಬೇಕಾದ ಒಂದು ದಿನವೂ ಸಹ ಆಗಿದೆ. ನಾಳೆ ಸೋಮವಾರ ದಯಾಲ್ ಇದರ ಬಾಕಿ ನಮ್ಗೆ ಕ್ಲಿಯರ್ ಮಾಡುವರು. ಆಕ್ಚುಲಿ ಈ ಚಾಪ್ಟರ್ ಒಂದು ಪಕ್ಕಾ ಪ್ರಾಫಿಟಿಕ್ ಇಂಟರ್ಸೆಷನ್ ಚಾಪ್ಟರ್. ಆದ್ರೆ ಎಲ್ಲ ಸ್ಟೆಪ್ಗಳು ಇದರಲ್ಲಿ ಅಡಕವೂ ಆಗಿದೆ. ಅದರಿಂದ ನಾವು ಪ್ರಾರ್ಥಿಸುವಾಗಲೂ ಸಹ ಈ ನಮಗೆ ಲಿಸ್ಟ್ ಇದೆ, ದೊಡ್ಡ ಲಿಸ್ಟ್ ಇದೆ ಪ್ರಾರ್ಥಿಸುವಲು ಅಲ್ವಾ. ಅವರಿಗೆ ಇವರಿಗೆ ಆ ಸಮಸ್ಯೆ ಈ ಸಮಸ್ಯೆ. ಆದ್ರೆ ದಾನಿಯೇಲ್ 10ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನೋಡುವಾಗ ದಾನಿಯೇಲ್ ಯಾವ ಲಿಸ್ಟು ತಗೊಂಡು ಹೋಗಿಲ್ಲ ಅಲ್ವಾ. ಏನದು ಓದಿ ಮತ್ತೊಮ್ಮೆ 10:1. ಪರ್ಷಿಯಾದ ರಾಜನಾದ ಸೈರೇಷನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ತೆಶಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿ ಪ್ರಕಟವಾಯಿತು. ಸಂಗತಿ ಯಾರು ಪ್ರಕಟಪಡಿಸಿರೋದು? ದೇವರು. ಗೊತ್ತಾಯ್ತಲ್ಲ, ಒಂದು ಸಂಗತಿ ಪ್ರಕಟವಾಯಿತು. ಈಗ ನಾವು ಪ್ರಾರ್ಥಿಸಲು ಹೋಗುವಾಗ ದಾನಿಯೇಲನ ಕೈಯಲ್ಲಿ ಲಿಸ್ಟ್ ಇರ್ಲಿಲ್ಲ. ಅವರಿಗೆ ಸ್ವಲ್ಪ ತಲೆನೋವಿದೆ, ಇವರಿಗೆ ಸ್ವಲ್ಪ ಜ್ವರ ಇದೆ, ಆತರ ಓಕೆ ಲಿಸ್ಟ್ ಇಟ್ಟು ಪ್ರಾರ್ಥನೆ ಮಾಡೋದು ಬೇಕು, ಬೇಡ ಅಂತಲ್ಲ. ಆದರೆ ಇಲ್ಲಿ ನನ್ನ ಪ್ರಕಾರ ದಾನಿಯೇಲನು ಒಂದು ಖಾಲಿ ಪೇಪರ್ ತಗೊಂಡು ಹೋಗಿದ್ದಾರೆ, ಪೆನ್ನು. ಪೇಪರ್ ಅಲ್ಲಿ ಏನು ಬರೀಲಿಲ್ಲ, ಲಿಸ್ಟ್ ಇಲ್ಲ. ದೇವರ ಮುಂದೆ ಹೋಗಿ ಕೂತಿದ್ದಾರೆ. ಸ್ವಾಮಿ, ನಾನೀಗ ಏನಕ್ಕಾಗಿ ಪ್ರಾರ್ಥಿಸಬೇಕು? ಆಗ ದೇವರನ್ನ ದರ್ಶನ ಕೊಟ್ರು. ದಾನಿಯೇಲನೇ, ಒಂದು ಯುದ್ಧ ನಡೀತಾ ಇದೆ. ಈ ದರ್ಶನ ಎಲ್ಲ ಕಂಡಾಗ ದಾನಿಯೇಲನು ಬಿದ್ದಿಲ್ಲ. ಯಾಕೆಂದ್ರೆ ಇದು ನಮ್ಮಿಂದಲೂ ಈ ದರ್ಶನಗಳನ್ನೆಲ್ಲ ಪಡೆಯಲು ಸಾಧ್ಯ ಇದೆ. ಅದಾದ್ಮೇಲೆ ದಾನಿಯೇಲ ದರ್ಶನಗಳೆಲ್ಲ ಬರೆದಿಟ್ರು. ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ಅದಾದ್ಮೇಲೆ ದಾನಿಯೇಲ, ಸ್ವಾಮಿ ನನಗೆ ಇನ್ನು ಹೇಗೆ ಪ್ರಾರ್ಥಿಸ್ಬೇಕು? ನಮ್ಗೆಲ್ರಿಗೂ ಇರೋ ಪ್ರಾಬ್ಲಮ್ ಏನಂದ್ರೆ ದರ್ಶನ ಸಿಗ್ತದೆ, ಆದ್ರೆ ಮುಂದೆ ಪ್ರಾರ್ಥನೆ ಇಲ್ಲದೆ ಇರೋ ಪರಿಸ್ಥಿತಿ ಆಗುತ್ತೆ. ಆದ್ರೆ ದಾನಿಯೇಲನ ಹೇಳಿದ್ರು, ಸ್ವಾಮಿ ನಾನೇನ್ ಮಾಡ್ಬೇಕು? ದೇವರು ಹೇಳಿದ್ರು, 21 ದಿನ ನೀನು ಉಪವಾಸ ಮಾಡ್ಬೇಕು. ಸ್ವಾಮಿ, ನಾವು ಹೇಗದು ಉಪವಾಸ ಮಾಡ್ಬೇಕು? ನೀನ್ ನೋಡಿ, ರುಚಿಕರವಾಗಿರೋದು ಯಾವ್ದು ತಿನ್ಬಾರ್ದು, ಎಣ್ಣೆ ಪದಾರ್ಥಗಳು, ಎಣ್ಣೆ ತಲೆಗೂ ಇದು ಮಾಡಬಾರ್ದು, ಡೀಟೇಲ್ ಆಗಿ ಹೇಳ್ಕೊಟ್ರು. ಆಯ್ತು ಸ್ವಾಮಿ, ಸರಿ, ಇನ್ನೂ ಉಪವಾಸ ಮಾಡ್ತಾ ಇದ್ದಾರೆ. ಪ್ರಿಯರೇ, ನಾವು ಮೊದಲನೇ ಸ್ಟೆಪ್ ಆಗ್ಬೋದು, ಬೇಕಾದ್ರೆ 2ನೇ ಸ್ಟೆಪ್ ಆಗ್ಬೋದು, ಆದ್ರೆ 3ನೇ ಸ್ಟೆಪ್ ನಾವು ಮುಂದುವರಿಯದೇ ಇರುವ ಪರಿಸ್ಥಿತಿ ಆಗ್ಬೋದು. ಯಾಕೆ 21 ದಿನನೇ ಆಗ್ಬೇಕಾ? ನಮ್ಮಲ್ಲಿ ಪ್ರಶ್ನೆ ಬರುತ್ತೆ. 10 ದಿನ ಆದ್ರೆ ದೇವ್ರಿಗೆ ಕೇಳಲ್ವಾ? ಅಥವಾ 5 ದಿನ ಆದ್ರೆ ದೇವರಿಗೆ ಕಿವಿ ಇಲ್ವಾ? ಇದಕ್ಕೆಲ್ಲ ಉತ್ತರ ಈ ಅಧ್ಯಾಯ ಕಂಪ್ಲೀಟ್ ಆಗುವಾಗ ನಮ್ಗೆ ಸಿಗ್ತದೆ. ಇದಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹಿಸಲಿ.
ಸೊ ಬಾಕಿ ಕೆಜೆ ಸರ್ ಕಂಟಿನ್ಯೂ ಮಾಡ್ತಾರೆ. ಕೆಜೆ ಸರ್ ಅವರಿಗೆ ರಿಕ್ಯಾಪ್ Praise the ಇದೆ. Lord. ಪ್ರೈಸ್ ಹಾ ಸರ್, ಪ್ರೈಸ್ ದ ಲಾರ್ಡ್. ಸೊ ಪ್ರಿಯರೇ, ನಮ್ಗೆ ಇವತ್ತು 10ನೇ ಅಧ್ಯಾಯ ಪ್ರಾರಂಭ ಆಯ್ತು. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ. ಇದನ್ನ ನಮ್ಮ ಆಡ್ಸನ್ ಸ್ಮೈಲಿಂಗ್ ಬ್ರದರ್ ತುಂಬಾ ಚೆನ್ನಾಗಿ ನಮ್ಗೆ ವಿವರಿಸಿಕೊಟ್ರು. ಅವರು ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರು ನಮ್ಗೆ. ಬಾಗಿಲನ್ನ ತಟ್ಟುವುದು, ಮತ್ತೆ ದಾನಿಯೇಲನ ಪ್ರಾರ್ಥನೆ, ದಾನಿಯೇಲನಿಗೆ ಸಿಕ್ಕದಂತ ಒಂದು ಪ್ರಕಟಣೆ, ಮತ್ತು ದೇವದೂತರ ದರ್ಶನ, ಇದೆಲ್ಲವನ್ನು ನಮ್ಗೆ ಕ್ಲಿಯರ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಸೊ ಅದೇ ರೀತಿಯಲ್ಲಿ ಜಾಯ್ ಬ್ರದರ್ ನಮ್ಗೆ ಹಿಂದಿನ ಅಧ್ಯಾಯ 9, 22, 23 ಹೋಗಿ ಅಲ್ಲಿ ದಾನಿಯೇಲನ ಪ್ರತ್ಯೇಕತೆಯನ್ನು, ಅವನೊಬ್ಬ ಆಫೀಸರ್ ಆಗಿದ್ದ, ದೊಡ್ಡ ಅಧಿಕಾರಿಯಾಗಿದ್ದ, ಪ್ರಧಾನ ಮಂತ್ರಿನೇ ಆಗಿದ್ದ, ಅದರ ಜೊತೆಗೆ ಪ್ರಾರ್ಥನೆ ವೀರನೂ ಆಗಿದ್ದ. ಸೊ ಆ ಸಮಯದಲ್ಲಿ ಅವನಿಗೆ ಒಂದು ದರ್ಶನ ಸಿಗ್ತದೆ. ಆ ದರ್ಶನ ಯುದ್ಧ ಕುರಿತು. ಅಂದ್ರೆ ಈ ಒಂದು ಚಾಪ್ಟರ್ ನ ಸ್ಟಾರ್ಟಿಂಗ್ ಅಲ್ಲಿ ಬ್ರದರ್ ನಮ್ಗೆ ತಿಳಿಸ್ಕೊಟ್ರು, ಇದು ಒಂದು ರೀತಿಯ ಪ್ರಾಫಿಟಿಕ್ ಇಂಟರ್ಸೆಷನ್. ಸೊ ಪ್ರಾಫಿಟಿಕ್ ಇಂಟರ್ಸೆಷನ್ ನಮ್ಗೆಲ್ರಿಗೂ ಗೊತ್ತಿದೆ. ಅಂದ್ರೆ ಸಿರಿಲ್ ಜಾನ್ ಬ್ರದರ್ ಕೊಟ್ಟಂತಹ ಟ್ರೈನಿಂಗ್ ಅಲ್ಲಿ ನಾವೆಲ್ಲರೂ ಭಾಗವಹಿಸಿದೀವಿ. ಅದರಲ್ಲಿ ಒಂದು 6 ಸ್ಟೆಪ್ಸ್, ಹಂತಗಳಿರ್ತದೆ. ಒಂದೊಂದು ಹಂತವನ್ನ ಪೂರೈಸೋದೆ ಪ್ರಾಫಿಟಿಕ್ ಇಂಟರ್ಸೆಷನ್ ಅಂತ. ಈ ಒಂದು ಅಧ್ಯಾಯದಲ್ಲಿ ಕೂಡ ಬ್ರದರ್ ನಮಗೆ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದಾರೆ ದಾನಿಯೇಲನ ಆ ಪ್ರೊಫೆಟಿಕ್ ಇಂಟರ್ಸೆಷನ್ ಹೇಗೆ ಮಾಡುತ್ತಾನೆ, ಯಾವ ರೀತಿ ಅದು ನಡೀತದೆ ಅಂತ ಹೇಳಿ. ಕೊನೆಯಲ್ಲಿ ನಮ್ಗೆ ಆ ದಾನಿಯೇಲನು ಆ ದೇವದೂತರನ್ನ ನೋಡ್ಲಿಕ್ಕೆ ಕಷ್ಟ ಆಯ್ತು ಅವನಿಗೆ. ದಾನಿಯೇಲನು ಅತಿ ಪರಿಶುದ್ಧತೆಯಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿದ್ದ, ದೇವರೊಂದಿಗೆ ಜೀವಿಸುವಂತ ವ್ಯಕ್ತಿಯಾಗಿದ್ದ. ಆದರೂ ದೇವರ ಸಮ್ಮುಖದಲ್ಲಿ ಇದ್ದು ಬಂದಂತಹ ದೇವದೂತನನ್ನ ನೋಡ್ಲಿಕ್ಕೆ ಅವ್ರಿಗೆ ಸಾಧ್ಯವಾಗ್ಲಿಲ್ಲ. ಮತ್ತೆ ದೇವದೂತರು ಯಾರು ಅನ್ನೋದನ್ನ ಅವ್ರು ನಮ್ಗೆ ತಿಳಿಸ್ಕೊಟ್ರು. ಸೊ ದೇವರ ಸಂದೇಶವನ್ನ, ದೂತನ ತಂದು ನಮ್ಗೆ ಕೊಡುವಂತವರು, ದೇವರ ವಚನವನ್ನು ನಮ್ಗೆ ನೀಡುವಂತವರು ತಿಳಿಸ್ಕೊಟ್ರು. ಸೊ ಅದೇ ರೀತಿಯಲ್ಲಿ ದಾನಿಯೇಲನು ಉಪವಾಸ ಮಾಡ್ತಾನೆ. ಯಾವ ರೀತಿ ಉಪವಾಸ, ಅದನ್ನು ಕೂಡ ದೇವರು ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಆ ದೂತನನ್ನ ಕಂಡ ಕೂಡಲೇ ದಾನಿಯೇಲನ ಶಕ್ತಿ ಎಲ್ಲ ಉಡುಗಿ ಹೋಯ್ತದೆ. ಸೊ ಅಷ್ಟು ಪರಿಶುದ್ಧವಾದ ವ್ಯಕ್ತಿ, ಅಂದ್ರೆ ದೇವರ ಸಮ್ಮುಖದಲ್ಲಿರುವ ದೂತರನ್ನ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಕಥೆ ಏನು? ಅದ ಹೇಳಿದ್ರು, ಒಂದು ವೇಳೆ ಸ್ವಾಮಿ ನಮ್ಮ ಮುಂದೆ ಬಂದು ನಿಂತ್ರೆ ನಮ್ಮ ಅವಸ್ಥೆ ಹೇಗಿರ್ತದೆ? ಖಂಡಿತ ನಾವು 1 ತಿಂಗಳು ಎದ್ದೇಳೋದಿಲ್ಲ ಅನ್ಸುತ್ತೆ. ಆ ಒಂದು ಅವಸ್ಥೆಯಲ್ಲಿ ನಾವು ಇರ್ತೀವಿ. ಸೊ ಯೇಸುವನ್ನ ನೋಡ್ಬೇಕಾದ್ರೆ ನಾವು ಅತಿ ಪರಿಶುದ್ಧ ವ್ಯಕ್ತಿಗಳಾಗ್ಬೇಕು. ಸೊ ನಾವು ಸ್ವರ್ಗಕ್ಕೆ ಹೋಗೋದು ಕೂಡ ಅದೇ ಆ ಪರಿಶುದ್ಧತೆ ಆಧಾರದ ಮೇಲೆ. ಹೆಚ್ಚು ಪರಿಶುದ್ಧತೆಗೆ ನಾವು ಹೆಜ್ಜೆ ಇಡುವಾಗ ದೇವರ ಸಮೀಪ ನಮ್ಗೆ ಹತ್ರ ದೇವರ ಒಂದು ದರ್ಶನ ನಮ್ಗೆ ಕ್ಲಿಯರ್ ಆಗಿ ಸಿಗ್ತದೆ. ಸೊ ಆ ಒಂದು ಶಕ್ತಿಯನ್ನ ನಾವು ಪಡ್ಕೋಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಶುದ್ಧೀಕರಣ ಪ್ರಾರ್ಥನೆ ಮಹತ್ವವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಮುಂಚೆ ಮಾಡ್ತಾ ಇದ್ವಿ, ಆದ್ರೆ ಈಗ ಸ್ವಲ್ಪ ನಿಂತೋಗಿದೆ. ಅಟ್ಲೀಸ್ಟ್ ಇಂಡಿವಿಜುವಲ್ ಲೆವೆಲ್ ಆದ್ರೂ ಅದನ್ನ ಮಾಡ್ಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ದಾನಿಯೇಲನಿಗೆ ದೂತನನ್ನ ಕಾಣಲು ಅಷ್ಟು ಕಷ್ಟವಾದ್ರೆ ಮುಂದೆ ನಮ್ಗೆ ಸ್ವಾಮಿಯನ್ನ ಕಾಣ್ಬೇಕಾದ್ರೆ ನಾವು ಇನ್ನೆಷ್ಟು ಪರಿಶುದ್ಧತೆಗೆ ನಾವು ಪ್ರಯತ್ನ ಆಗ್ಬೇಕು. ಜೊತೆಗೆ ನಮ್ಮ ಪ್ರಾಫಿಟಿಕ್ ಇಂಟರ್ಸೆಷನ್ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು. 1-2 ಹಂತಕ್ಕೆ ಬರ್ತೀವಿ, ಮತ್ತೆ ನಿಂತು ಹೋಗ್ತೀವಿ. ಅದಾಗಬಾರ್ದು. ಎಲ್ಲ 6 ಹಂತಗಳನ್ನ ನಾವು ಮಾಡಿದಾಗ್ಲೇ ಆ ಪ್ರಾಫಿಟಿಕ್ ಇಂಟರ್ಸೆಷನ್ ಪರಿಪೂರ್ಣತೆ, ಅದರ ಒಂದು ಅಭಿಷೇಕ ನಮಗೆ ಸಿಗ್ತದೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ 10ನೇ ಅಧ್ಯಾಯಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ಬ್ಯಾಕ್ ಗ್ರೌಂಡ್ ಕೂಡ ಇದೆ. ಯಾಕಂದ್ರೆ ಇದು ದಾನಿಯೇಲನಿಗೆ ಯಾರ ಕಾಲದಲ್ಲಿ ಸೈರಸನ ಆಡಳಿತಕ್ಕೆ ಬಂದ್ಬಿಟ್ವು ಈಗ. ಸೊ ಎಷ್ಟು ನೆಬೂಕದ್ನೆಚ್ಚರ್, ಬೆಲ್ಶಾಜರ್, ಅದಾದ್ಮೇಲೆ ಡೇರಿಯಸ್, ಅದಾದ್ಮೇಲೆ ಈಗ ಸೈರಸ್ಗೆ ಬರ್ತಾ ಇದ್ದೀವಿ. ಇನ್ನೂ ದಾನಿಯೇಲ ಇದ್ದಾನೆ, 84 ವರ್ಷ ಬಹುಶಃ ಅವನಿಗೆ ಈಗ ವಯಸ್ಸು. ಈ ಹಂತದಲ್ಲಿ ಕೂಡ ಅವನ ದರ್ಶನ ಕಾಣ್ತಾನೆ. ಸೊ ಇದ ಒಂದು ಹಿನ್ನೆಲೆ ನಾನು ರೀಕ್ಯಾಪ್ ಅಲ್ಲಿ ಹೇಳ್ತೀನಿ. ಸೊ ಹಾಗೆ ಇದು ಪರ್ಷಿಯಾದ ರಾಜಕುಮಾರ ಮುಂದೆ ಬರ್ತದೆ. ಅದನ್ನು ಕೂಡ ಜಾಬಿರದ ಒಂದು ಟಾಕ್ ಅಲ್ಲಿ ನಮಗೆ ಒಂದು ಬೇರೆ ಸಂದರ್ಭದಲ್ಲಿ ಅದನ್ನ ನಮ್ಗೆ ವಿವರಿಸ್ಕೊಟ್ಟಿದ್ದಾರೆ.
ಸೊ ಅದನ್ನ ನಾನು ರೀಕ್ಯಾಪ್ ಅಲ್ಲಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಮಾಡಿ ನಮ್ಗೆ ಆದಷ್ಟು ದೇವರ ಪ್ರೇರಣೆಯಿಂದ ರೀಕ್ಯಾಪ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಾವು ಈ ಪ್ರೊಫೆಟಿಕ್ ಇಂಟರ್ಸೆಷನ್ ಅನ್ನ ಆ ಸಿರಿಲ್ ಜಾನ್ ಬ್ರದರ್ ಕೊಟ್ಟ ಆ ಒಂದು ಟ್ರೈನಿಂಗ್ ನಂತರ ಎಲ್ಲ ಮರ್ತೇ ಬಿಟ್ಟಿದ್ದೀವಿ ನಾವು. ಸೊ ಆದಷ್ಟು ನಾವು ಅದನ್ನ ನಮ್ ಜೀವಿತ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Praise the Lord. ಬ್ರದರ್, Yes. ಈ ವಿಚಾರನ ಈ ದಾನಿಯೇಲನ ವಿಚಾರ ಬರೋಕ್ ಮುಂಚೆನೆ, ಅಂದ್ರೆ ಒಂದು ಸುಮಾರು ತಿಂಗಳ ಹಿಂದೆ ನಾವ್ ಇದೇ ವಿಚಾರನ ಮಾತಾಡಿದ್ವಿ. ಹಿಂಗೆ ನಾವು ದೇವರ ದರ್ಶನ ಅಂತ ಸುಮಾರು ಜನ ವಾದ ಮಾಡಿದ್ರು. ನನ್ ದೇವರನ್ನ ಅಂದ್ರೆ ದೇವರನ್ನ ನೋಡಿದ್ದೆ, ದೇವರ ದರ್ಶನ ಆಗಿತ್ತು ನನ್ಗೆ ಅಂತ. ಆದ್ರೆ ದಾನಿಯೇಲನ್ಗೆ ಆಗ್ಲಿಂದನು ಅಂದ್ರೆ ಆಗ್ಲಿಂದನು ಒಂದ್ ಸ್ವಲ್ಪ ಹಿಂಗೆ ದೇವರ ದರ್ಶನನ ನೋಡೋದು, ಕನಸಿನಲ್ಲಿ ದೇವರ ವಿಚಾರಗಳನ್ನ ನೋಡ್ಕೊಳ್ಳೋದು ಎಲ್ಲ ಅಂದ್ರೆ ತುಂಬಾ ಹತ್ರನೇ ಇದ್ದವ್ರಿಗೇನೆ ಈ ಪರಿಸ್ಥಿತಿ. ಅವರು ಉಪವಾಸ ಇದ್ದು ಅದ್ರಲ್ಲೂ ಡೈನಿಂಗ್ ಟೇಬಲ್ ಮೇಲೆ ಅಷ್ಟು ವಿವಿಧ ಭೋಜನಗಳನ್ನೆಲ್ಲ ಇಟ್ಟು ಅದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಇನ್ನೇನು ಅವ್ರು ರೆಡಿನೇ ಆಗೋರು, ದೇವ್ರ ಎದುರುಗಡೆ ದರ್ಶನನೇ ಇದ್ ಮಾಡಿದ್ರುನು ಅಂತ ಮನುಷ್ಯನ್ಗೆನೆ ಅಂತ ದಾನಿಯೇಲನಿಗೆನೆ ಒಬ್ರು ದೇವದೂತರಿಗೆ ಇದ್ ಮಾಡ್ಕೊಳಕ್ ಆಗ್ಲಿಲ್ಲ. ರೆಕಾರ್ಡ್